ಅದು ಶ್ರೀ ಶುಕಮುನಿಗಳ ಮುಖವಾಣಿಯಾಗಿದೆ. ಆದ್ದರಿಂದಲೇ ಅದರ ಅಮೃತ ಪಾನವು ಮುಕ್ತಾತ್ಮರೂ ಸೇರಿದಂತೆ ಸರ್ವರಿಂದಲೂ ಆಸ್ವಾದಿತವಾಗಿದ್ದು ಈಗ ಈ ಫಲವು ಇನ್ನೂ ಹೆಚ್ಚು ರುಚಿಕರವಾಗಿದೆ. ಭಾವಾರ್ಥ: ಶ್ರೀಮದ್ ಭಾಗವತವು ತನ್ನ ಪಾರಮಾರ್ಥ್ಯ ಗುಣವಿಶೇಷಗಳಿಂದಾಗಿ ಉಳಿದೆಲ್ಲ ವೇದಶಾಸ್ತ್ರಗಳನ್ನು ಮೀರಿ ನಿಲ್ಲುವ ಮಹೋನ್ನತ ಸಾಹಿತ್ಯವಾಗಿದೆ. ಇದು ಹಿಂದಿನ 2 ಶ್ಲೋಕಗಳಲ್ಲಿ ಖಚಿತವಾಗಿ ಪ್ರತಿಪಾದಿಸಲಾಗಿದೆ. ಅದು ಎಲ್ಲ ಐಕ ಚಟುವಟಿಕೆಗಳನ್ನು ಮತ್ತು ಐಕ ಜ್ಞಾನವನ್ನು ಮೀರಿ ಪಾರಮಾರ್ಥಿಕವಾದುದು. ಶ್ರೀಮದ್ ಭಾಗವತವು ಮಹೋನ್ನತ ಸಾಹಿತ್ಯವಷ್ಟೇ ಅಲ್ಲ, ಅದು ಸಕಲ ವೇದ ಸಾಹಿತ್ಯಗಳ ಪರಿಪಕ್ವ ಫಲ ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅದು ವೇದ ಸಾಹಿತ್ಯದ ತಿರುಳು. ಈ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಶ್ರೀಮದ್ ಭಾಗವತವನ್ನು ಶಾಂತ ಹಾಗೂ ವಿನೀತ ಭಾವದಿಂದ ಕಿವಿಗೊಟ್ಟು ಶ್ರವಣ ಮಾಡುವುದು ಅತ್ಯವಶ್ಯಕ. ಶ್ರೀಮದ್ ಭಾಗವತವು ನೀಡುವ ಬೋಧನೆ ಮತ್ತು ಸಂದೇಶಗಳನ್ನು ಅತ್ಯಂತ ಲಕ್ಷ್ಯಗೊಟ್ಟು ಗೌರವಾದರಗಳಿಂದ ಸ್ವೀಕರಿಸಬೇಕು. ಮಾನವನು ತಿಳಿದುಕೊಳ್ಳಬೇಕಾದ ಸಕಲ ಜ್ಞಾನವನ್ನು ವೇದ ಸಾಹಿತ್ಯವು ಒಳಗೊಂಡಿದೆ ಎಂದೇ ಅದನ್ನು ಕಲ್ಪವೃಕ್ಷಕ್ಕೆ ಹೋಲಿಸಲಾಗಿದೆ. ಅದು ಲೌಕಿಕ ಅಗತ್ಯಗಳನ್ನು ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಇವೆರಡನ್ನೂ ಒಟ್ಟಿಗೆ ವಿವೇಚಿಸುತ್ತದೆ. ವೇದಗಳು ನಿಯಂತ್ರಿತ ಜ್ಞಾನ ತತ್ವಗಳನ್ನೊಳಗೊಂಡಿವೆ. ದೇಹ ಮತ್ತು ಆತ್ಮಗಳು ಒಟ್ಟಿಗೆ ಇರಿಸಲು ಅಗತ್ಯವಾದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಆರ್ಥಿಕ, ಸೈನಿಕ, ವೈದ್ಯಕೀಯ, ರಾಸಾಯನಿಕ, ಭೌತಿಕ ಹಾಗೂ ಆದಿಭೌತಿಕ ಮೊದಲಾದ ಸಕಲ ವಿಷಯಗಳೂ ಈ ನಿಯಂತ್ರಿತ ಜ್ಞಾನ ತತ್ವಗಳಲ್ಲಿ ಅಡಗಿದೆ. ಅದಕ್ಕಿಂತ ಮಿಗಿಲಾಗಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಇಲ್ಲಿ ನಿರ್ದಿಷ್ಟ ಮಾರ್ಗದರ್ಶನವಿದೆ. ನಿಯಂತ್ರಿತ ಜ್ಞಾನ ಕ್ರಮೇಣ ಜೀವಾತ್ಮನನ್ನು ಆಧ್ಯಾತ್ಮ ನೆಲೆಗೆ ಕೊಯ್ಯುತ್ತದೆ. ದೇವೋತ್ತಮ ಪರಮಪುರುಷನೇ ಎಲ್ಲ ಆಧ್ಯಾತ್ಮಿಕ ರಸಗಳ ಆಗರ. ಈ ಅರಿವೇ ಪರಮ ಆಧ್ಯಾತ್ಮಿಕ ಸಾಕ್ಷಾತ್ಕಾರ. ಲೌಕಿಕ ಪ್ರಪಂಚದಲ್ಲಿ ಪ್ರಥಮ ಸಂಜಾತನಾದ ಬ್ರಹ್ಮನಿಂದ ಹಿಡಿದು ಕ್ಷುದ್ರ ಜಂತುವಾದ ಇರುವೆವರೆಗೂ ಪ್ರತಿ ಜೀವಿಯು ಇಂದ್ರಿಯಾನುಭವದಿಂದ ಪ್ರಾಪ್ತವಾಗುವ ರಸಸ್ವಾದನೆಯನ್ನು ಬಯಸುತ್ತದೆ. ಈ ಇಂದ್ರಿಯಾಪೇಕ್ಷಿತ ಸುಖ ಸಂತೋಷಗಳನ್ನು ಶಾಸ್ತ್ರೀಯವಾಗಿ ರಸಗಳು ಎಂದು ಕರೆಯಲಾಗಿದೆ. ಈ ರಸಗಳಲ್ಲಿ ನಾನಾ ಬಗೆಯಿವೆ. ಅಪೌರುಷೇಯ ಧರ್ಮ ಗ್ರಂಥಗಳು ಕೆಳಗೆ ಹೇಳಿರುವ 12 ಬಗೆಯ ರಸಗಳನ್ನು ನಮೂದಿಸಲಾಗಿದೆ. ರೌದ್ರ, ಅದ್ಭುತ, ಶೃಂಗಾರ, ಹಾಸ್ಯ, ವೀರ, ದಯ, ಲಾಸ್ಯ, ಸಖ್ಯ, ಭಯಾನಕ, ಭೀಭತ್ಸ, ಶಾಂತ, ವಾತ್ಸಲ್ಯ. ಈ ಎಲ್ಲಾ ರಸಗಳ ಒಟ್ಟು ಸಾರವೇ ಪ್ರೇಮ. ಪ್ರೇಮದ ಈ ಲಕ್ಷಣಗಳು ಮೊದಲಲ್ಲಿ ಪೂಜೆ, ಸೇವೆ, ಮೈತ್ರಿ, ಪಿತೃವಾತ್ಸಲ್ಯ ಮತ್ತು ಮಧುರ ಭಾವಗಳಲ್ಲಿ ವ್ಯಕ್ತಗೊಳ್ಳುತ್ತದೆ. ಈ 5 ಭಾವಗಳು ಇಲ್ಲವಾದಾಗ ಪ್ರೇಮವು ಕೋಪ, ಅದ್ಭುತ, ಹಾಸ್ಯ, ವೀರ, ಭಯ, ಭೀಭತ್ಸ ಮೊದಲಾದ ರಸರೀತಿಗಳಲ್ಲಿ ಪ್ರಕಟಗೊಳ್ಳುತ್ತದೆ. ಉದಾಹರಣೆಗೆ ಹೇಳುವುದಾದರೆ, ಪುರುಷನೊಬ್ಬ ಸ್ತ್ರೀಯೊಬ್ಬಳಲ್ಲಿ ಅನುರಕ್ತನಾಗಿದ್ದರೆ ಆ ರಸವನ್ನು ಮಧುರ ಪ್ರೇಮ ಎಂದು ಕರೆಯಲಾಗುತ್ತದೆ. ಆದರೆ ಇಂಥ ಪ್ರೇಮಾನುರಾಗಗಳಿಗೆ ಅಡ್ಡಿ ಆತಂಕಗಳು ಒದಗಿದಾಗ ಅದ್ಭುತ, ರೌದ್ರ, ಬೀಭತ್ಸ ಮತ್ತು ಭಯಾನಕ ರೀತಿಯಲ್ಲಿ ಈ ಭಾವ ಪ್ರಕಟಗೊಳ್ಳಬಹುದು. ಕೆಲವೊಮ್ಮೆ ಇಬ್ಬರು ವ್ಯಕ್ತಿಗಳ ನಡುವಣ ಪ್ರೇಮ ವ್ಯವಹಾರಗಳು ಭೀಕರ ಕೊಲೆಯಲ್ಲಿ ಪರ್ಯಾವಸಾನಗೊಳ್ಳುತ್ತದೆ. ಅಂತಹ ರಸಗಳು ಮನುಷ್ಯರ ನಡುವೆ, ಪ್ರಾಣಿಗಳ ನಡುವೆ ಕಂಡುಬರುತ್ತದೆ. ಮಾನವ ಮತ್ತು ಮೃಗಗಳ ನಡುವೆಯಾಗಲಿ ಅಥವಾ ಮಾನವ ಮತ್ತು ಐಕ ಜೀವ ಜಗತ್ತಿನ ಬೇರಾವುದೇ ಜೀವಿಗಳ ನಡುವೆಯಾಗಲಿ ರಸವಿನಿಮಯ ಅಸಾಧ್ಯ. ಏಕರೀತಿಯ ಜೀವಿ ವರ್ಗಗಳಲ್ಲಿ ಈ ರಸಗಳ ವಿನಿಮಯವಾಗುತ್ತದೆ. ಆದರೆ ಚೇತನಾಮಯವಾದ ಆತ್ಮಗಳು ಗುಣಾತ್ಮಕವಾಗಿ ದೇವೋತ್ತಮ ಪರಮಪುರುಷನಂತೆಯೇ. ಆದ್ದರಿಂದಲೇ ಆರಂಭದಲ್ಲಿ ಆಧ್ಯಾತ್ಮಿಕ ಜೀವಚೇತನಗಳು ಮತ್ತು ಆಧ್ಯಾತ್ಮಿಕ ಸಮಗ್ರ ದೇವೋತ್ತಮ ಪರಮಪುರುಷನ ನಡುವೆ ರಸಗಳ ವಿನಿಮಯವಾಗುತ್ತಿತ್ತು. ಈ ಆಧ್ಯಾತ್ಮಿಕ ವಿನಿಮಯ ಅಥವಾ ರಸವಿನಿಮಯವನ್ನು ಜೀವಿಗಳು ಮತ್ತು ದೇವೋತ್ತಮ ಪರಮಪುರುಷನಾದ ಭಗವಂತನ ನಡುವಿನ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಕಾಣಬಹುದು. ಆದ್ದರಿಂದಲೇ ದೇವೋತ್ತಮ ಪರಮಪುರುಷನನ್ನು ಶ್ರುತಿ ಮಂತ್ರಗಳಲ್ಲಿ ಸಕಲ ರಸಗಳ ಆದಿಮೂಲ ಎಂದು ವರ್ಣಿಸಲಾಗಿದೆ. ದೇವೋತ್ತಮ ಪರಮಪುರುಷನ ಒಡನಾಟದಿಂದ ಭಗವಂತನೊಡನೆ ಸಹಜ ಸ್ವರೂಪಾನುಸಾರ ರಸವಿನಿಮಯ ಮಾಡಿಕೊಂಡಾಗಲೇ ವಾಸ್ತವಿಕ ಜೀವಿಗೆ ಸುಖ ಸಂತೋಷ ಪ್ರಾಪ್ತಿಯಾಗುವುದು. ಪ್ರತಿ ಜೀವಿಗೂ ತನ್ನದೇ ಆದ ಸಹಜ ಸ್ವರೂಪ ಇರುತ್ತದೆ ಮತ್ತು ದೇವೋತ್ತಮ ಪರಮಪುರುಷನೊಂದಿಗೆ ವಿನಿಮಯ ಮಾಡಿಕೊಳ್ಳಲು ತನ್ನ ಸಹಜ ಸ್ವರೂಪಕ್ಕೆ ಅನುಗುಣವಾಗಿ ಜೀವಿಯು ವಿಶಿಷ್ಟ ಬಗೆಯ ರಸವನ್ನು ಹೊಂದಿರುವುದೆಂದು ಶ್ರುತಿ ಮಂತ್ರಗಳಲ್ಲಿ ಸೂಚಿಸಲಾಗಿದೆ. ವಿಮುಕ್ತ ಸ್ಥಿತಿಯಲ್ಲಿ ಮಾತ್ರ ಈ ಪ್ರಾಥಮಿಕ ರಸವು ಸಂಪೂರ್ಣ ಅನುಭವ ವೇದ್ಯವಾಗುವುದು. ಐಹಿಕ ಅಸ್ತಿತ್ವದಲ್ಲಿ ಈ ರಸವನ್ನು ವಿಕೃತ ರೂಪದಲ್ಲಿ ಅನುಭವಿಸಲಾಗುವುದು. ಇದು ತಾತ್ಕಾಲಿಕವಾದುದು. ಹೀಗೆ ಐಹಿಕ ಪ್ರಪಂಚದ ರಸಗಳು ರೌದ್ರ ಮೊದಲಾದ ಲೌಕಿಕ ರೂಪಗಳಲ್ಲಿ ವ್ಯಕ್ತವಾಗುತ್ತದೆ. ಆದ್ದರಿಂದಲೇ ಎಲ್ಲಾ ಚಟುವಟಿಕೆಗಳ ಮೂಲ ತತ್ವಗಳಾದ ವಿವಿಧ ರಸಗಳ ಪೂರ್ಣ ಜ್ಞಾನವನ್ನು ಪಡೆಯುವುದು ಅಗತ್ಯ. ಆಗ ಐಹಿಕ ಪ್ರಪಂಚದಲ್ಲಿ ಪ್ರತಿಬಿಂಬಿತವಾಗುವ ಮೂಲ ರಸಗಳ ಮಿಥ್ಯಾರೂಪಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ.
ವಿದ್ವಾಂಸನಾದವನು ಆಧ್ಯಾತ್ಮಿಕ ರೂಪದಲ್ಲಿ ನಿಜವಾದ ರಸವನ್ನು ಆಸ್ವಾದಿಸಲು ಇಷ್ಟಪಡುತ್ತಾನೆ. ಆರಂಭದಲ್ಲಿ ಅವನು ದೇವೋತ್ತಮ ಪರಮಪುರುಷನೊಂದಿಗೆ ಒಂದಾಗಲು ಬಯಸುತ್ತಾನೆ. ಅಲ್ಪಜ್ಞಾನಿ ಅಲೌಕಿಕರಿಗೆ ವಿವಿಧ ರಸಗಳ ಜ್ಞಾನವಿಲ್ಲದೆ ದೇವೋತ್ತಮ ಪರಮಪುರುಷನೊಂದಿಗೆ ಒಂದಾಗುವ ಕಲ್ಪನೆಯನ್ನು ಮೀರಿ ಮುಂದುವರಿಯಲು ಸಾಧ್ಯವಿಲ್ಲ. ಶ್ರೀಮದ್ ಭಾಗವತವು ಸಕಲ ವೇದಗಳ ಪಕ್ವಫಲ. ಆದ್ದರಿಂದ ವಿಮುಕ್ತ ಸ್ಥಿತಿಯಲ್ಲೂ ಆಸ್ವಾದಿಸಬಹುದಾದ ಆಧ್ಯಾತ್ಮಿಕ ರಸವನ್ನು ಶ್ರೀಮದ್ ಭಾಗವತದ ಸಾಹಿತ್ಯದಲ್ಲಿ ಅನುಭವಿಸಬಹುದೆಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಈ ದಿವ್ಯ ಸಾಹಿತ್ಯವನ್ನು ವಿನೀತ ಭಾವದಿಂದ ಶ್ರವಣ ಮಾಡುವ ಮೂಲಕ ಮನೋಭಿಲಾಷೆ, ಆಕಾಂಕ್ಷೆ, ಪೂರ್ಣ ಸಂತೋಷವನ್ನು ಪಡೆಯಬಹುದಾಗಿದೆ. ಆದರೆ ಶ್ರೀಮದ್ ಭಾಗವತದ ಸಂದೇಶವನ್ನು ಮೂಲದಿಂದ ಶ್ರವಣ ಮಾಡುವ ಎಚ್ಚರಿಕೆ ಉಳ್ಳವರಾಗಿರಬೇಕು. ಶ್ರೀಮದ್ ಭಾಗವತವನ್ನು ರುಜುಮೂಲದಿಂದ ಸ್ವೀಕರಿಸಲಾಗಿದೆ. ಅದನ್ನು ನಾರದ ಮುನಿಗಳು ಆಧ್ಯಾತ್ಮಿಕ ಲೋಕದಿಂದ ತಂದು ತಮ್ಮ ಶಿಷ್ಯರಾದ ಶ್ರೀ ವೇದವ್ಯಾಸರಿಗೆ ಅನುಗ್ರಹಿಸಿದರು. ಶ್ರೀ ವೇದವ್ಯಾಸರು ಈ ದಿವ್ಯ ಸಂದೇಶವನ್ನು ತಮ್ಮ ಪುತ್ರನಾದ ಶ್ರೀಲ ಶುಕಮುನಿಗಳಿಗೆ ನೀಡಿದರು. ಶ್ರೀಲ ಶುಕಮುನಿಗಳು ಈ ಸಂದೇಶವನ್ನು ಪರೀಕ್ಷಿತ ಮಹಾರಾಜನಿಗೆ ಅವನ ನಿಧನಕ್ಕೆ 7 ದಿನ ಮುಂಚೆ ತಲುಪಿಸಿದರು. ಶ್ರೀಲ ಶುಕಮುನಿಗಳು ಹುಟ್ಟಿನಿಂದಲೇ ಮುಕ್ತಾತ್ಮರು. ಅವರು ತಾಯಿಯ ಗರ್ಭದಲ್ಲಿದ್ದಾಗಲೇ ಮುಕ್ತಿ ಪಡೆದಿದ್ದು, ಜನನದ ತರುವಾಯು ಯಾವುದೇ ರೀತಿಯ ಆಧ್ಯಾತ್ಮಿಕ ತರಬೇತಿಯನ್ನು ಪಡೆಯಲಿಲ್ಲ. ಲೌಕಿಕ ಅರ್ಥದಿಂದಲೇ ಆಗಲಿ, ಪಾರಮಾರ್ಥಿಕ ಅರ್ಥದಿಂದಲೇ ಆಗಲಿ ಯಾರೊಬ್ಬರೂ ಹುಟ್ಟಿನಿಂದಲೇ ಇಂಥ ಅರ್ಹತೆಯನ್ನು ಪಡೆಯುವುದಿಲ್ಲ. ಆದರೆ ಶ್ರೀ ಶುಕಮುನಿಗಳು ಪರಿಪೂರ್ಣ ಮುಕ್ತಾತ್ಮರಾದ್ದರಿಂದ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕಾಗಿ ಅವರು ವಿವಿಧ ಸಂಸ್ಕಾರಗಳಿಗೆ ಒಳಗಾಗುವ ಪ್ರಮೇಯವೇ ಒದಗಿ ಬರಲಿಲ್ಲ. ಅವರು ತ್ರಿವಿಧ ಲೌಕಿಕ ಗುಣಗಳನ್ನು ಮೀರಿದ ಪಾರಮಾರ್ಥಿಕ ಸ್ಥಿತಿಯಲ್ಲಿ ಉಪಸ್ಥಿತರಾದ ಸಂಪೂರ್ಣ ಮುಕ್ತಾತ್ಮರು. ಆದರೂ ಅವರು ದಿವ್ಯ ವೇದ ಮಂತ್ರಗಳನ್ನು ಜಪಿಸುತ್ತಾ ಮುಕ್ತಾತ್ಮರಿಂದ ಆರಾಧಿಸಲ್ಪಡುವ ದೇವೋತ್ತಮ ಪರಮಪುರುಷನ ಈ ಪಾರಮಾರ್ಥಿಕ ರಸದಿಂದ ಆಕರ್ಷಿತರಾದರು. ದೇವೋತ್ತಮ ಪರಮಪುರುಷನ ಲೀಲೆಗಳಲ್ಲಿ ಐಹಿಕ ಜಗತ್ತಿನ ಮಾನವರಿಗಿಂತ ಮುಕ್ತಾತ್ಮರಿಗೆ ಹೆಚ್ಚು ಆಕರ್ಷಣೆ. ಅವನು ಅವಶ್ಯಕವಾಗಿ ನಿರಾಕಾರನಲ್ಲ, ಏಕೆಂದರೆ ಪಾರಮಾರ್ಥಿಕ ದಿವ್ಯ ರಸದ ವಿನಿಮಯವು ವ್ಯಕ್ತಿಯಿಂದ ವ್ಯಕ್ತಿಯೊಂದಿಗೆ ಮಾತ್ರ ಸಾಧ್ಯ. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಪಾರಮಾರ್ಥಿಕ ದಿವ್ಯ ಲೀಲೆಗಳನ್ನು ನಿರೂಪಿಸಲಾಗಿದೆ. ಶ್ರೀಲ ಶುಕಮುನಿಗಳು ಈ ನಿರೂಪಣೆಯನ್ನು ವ್ಯವಸ್ಥಿತವಾಗಿ ವರ್ಣಿಸಿದ್ದಾರೆ. ತನ್ಮೂಲಕ ಇದು ಮುಕ್ತಿ ಬಯಸುವವರಿಗೂ ದೇವೋತ್ತಮ ಪರಮಪುರುಷನೊಂದಿಗೆ ಒಂದಾಗಲು ಇಚ್ಛಿಸುವವರಿಗೂ ಸೇರಿದಂತೆ ಎಲ್ಲಾ ವರ್ಗದ ಜನರಿಗೂ ಆಪ್ಯಾಯಮಾನವಾಗಿದೆ. ಮುಂದೆ ಓದ್ಲ ಪ್ರಭುಜಿ. ಮತ್ತಾಜಿ ಓದ್ತಾ ಹೋಗಿ. ಇದು ಪೂರ್ತಿ ತಾತ್ಪರ್ಯ ಒಂದೇ ವಿಷಯದಲ್ಲಿದೆ. ಸಂಸ್ಕೃತದಲ್ಲಿ ಗಿಣಿಯನ್ನು ಶುಕ ಎಂದು ಕರೆಯಲಾಗಿದೆ. ಪಕ್ವಫಲವೊಂದು ಇಂತಹ ಪಕ್ಷಿಗಳ ಕೆಂಪು ಕೊಕ್ಕುಗಳಿಂದ ಛೇದಿಸಲ್ಪಟ್ಟಾಗ ಅದರ ರಸಮಾಧುರ್ಯ ಹೆಚ್ಚುತ್ತದೆ. ಶ್ರೀಲ ಶುಕಮುನಿಗಳ ಮುಖಭಾವದಿಂದ ನಿರೂಪಿತವಾದ ವೈದಿಕ ಫಲವು ಜ್ಞಾನದಿಂದ ಪರಿಪಕ್ವವಾಗಿದ್ದು, ಇಲ್ಲಿ ಶ್ರೀಲ ಶುಕಮುನಿಗಳನ್ನು ಗಿಣಿಗೆ ಹೋಲಿಸರಿರುವುದು ಶ್ರೀಮದ್ ಭಾಗವತವನ್ನು ತಮ್ಮ ಪಂಡಿತೋತ್ತಮ ತಂದೆಯಿಂದಲೇ ಕೇಳಿದಂತೆಯೇ ಕರಾರುವಕ್ಕಾಗಿ ಪಠಿಸಿದಕ್ಕಾಗಿ ಅಲ್ಲ, ಸಕಲ ವರ್ಗದ ಜನರಿಗೂ ಆಪ್ಯಾಯಮಾನವಾದ ರೀತಿಯಲ್ಲಿ ಶ್ರೀಮದ್ ಭಾಗವತವನ್ನು ನಿರೂಪಿಸಿದ ಸಾಮರ್ಥ್ಯಕ್ಕಾಗಿ ಅವರನ್ನು ಗಿಣಿಗೆ ಹೋಲಿಸಲಾಗಿದೆ. ಪಾರಮಾರ್ಥಿಕ ರಸರುಚಿಗಳು ಐಹಿಕ ಜಗತ್ತಿನ ರಸರುಚಿಗಳಿಗಿಂತ ಭಿನ್ನ. ವಿನೀತ ಭಾವದಿಂದ ಶ್ರವಣ ಮಾಡುವ ಪ್ರಾಮಾಣಿಕ ಶ್ರೋತೃಗಳು ತತ್ಕ್ಷಣದಿಂದಲೇ ಪಾರಮಾರ್ಥಿಕ ರಸರುಚಿಗಳ ಆಸ್ವಾದಿಸುವುದು ಸಾಧ್ಯವಾಗುವ ರೀತಿಯಲ್ಲಿ ಶ್ರೀಲ ಶುಕಮುನಿಗಳು ಶ್ರೀಮದ್ ಭಾಗವತವನ್ನು ನಿರೂಪಿಸಿದ್ದಾರೆ. ಪರಿಪಕ್ವ ಫಲವು ಒಮ್ಮಿಂದೊಮ್ಮೆಗೆ ಅತ್ಯುನ್ನತ ಕೃಷ್ಣಲೋಕದಿಂದ ಬಿದ್ದಿದ್ದಲ್ಲ. ಯಾವುದೇ ಬದಲಾವಣೆ, ಅಡ್ಡಿ, ಆತಂಕಗಳಿಲ್ಲದೆ ಗುರು ಶಿಷ್ಯ ಪರಂಪರೆಯ ಸರಣಿಯ ಮೂಲಕ ಇದು ಜಾಗರೂಕತೆಯಿಂದ ಧರೆಗೆ ಬಂದಿದೆ. ಈ ಗುರು ಶಿಷ್ಯ ಪರಂಪರೆಯ ಅನುಕ್ರಮದಲ್ಲಿ ಬಾರದ ಮೂರ್ಖರು ಅತ್ಕೃಷ್ಟ ಪಾರಮಾರ್ಥಿಕ ರಸವಾದ ರಾಸ ನೃತ್ಯವನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿ ಪ್ರಮಾದಗಳನ್ನು ಮಾಡುತ್ತಾರೆ. ಶ್ರೀಲ ಶುಕಮುನಿಗಳು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ವಿವಿಧ ಹಂತಗಳ ಮೂಲಕ ತುಂಬಾ ಎಚ್ಚರಿಕೆಯಿಂದ ಈ ಫಲವನ್ನು ಹಂಚುತ್ತಾರೆ ಎಂದೇ ಶ್ರೀ ಶುಕಮುನಿಗಳ ಹೆಜ್ಜೆಗಳನ್ನು ಅನುಸರಿಸದೆ ರಾಸನೃತ್ಯವನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸುವವರಿಂದ ಪ್ರಮಾದಗಳಾಗುತ್ತದೆ. ವಿಷಯವನ್ನು ಅತ್ಯಂತ ಎಚ್ಚರಿಕೆಯಿಂದ ನಿರೂಪಿಸುವ ಶ್ರೀ ಶುಕಮುನಿಗಳಂತಹ ಮಹಾತ್ಮರನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಶ್ರೀಮದ್ ಭಾಗವತವನ್ನು ಶ್ರೀಲ ಶುಕಮುನಿಗಳ ವಾಸ್ತವಿಕ ಪ್ರತಿನಿಧಿಯ ಮುಖೇನವೇ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ಭಾಗವತ ಪದ್ಧತಿಯು ಗುರು ಪರಂಪರೆಯ ವಿಧಾನವನ್ನು ಸಲಹೆ ಮಾಡಲಾಗಿದೆ. ಅಕ್ರಮವಾಗಿ ಶ್ರೀಮದ್ ಭಾಗವತದ ಪ್ರವಚನ ಮಾಡುವ ಮೂಲಕ ಅದನ್ನೇ ಒಂದು ವ್ಯಾಪಾರ ಉಪವೃತ್ತಿಯನ್ನಾಗಿ ಮಾಡಿಕೊಳ್ಳುವ ವೃತ್ತಿಪರ ವ್ಯಕ್ತಿಗಳು ಖಂಡಿತವಾಗಿಯೂ ಶ್ರೀ ಶುಕಮುನಿಗಳ ಪ್ರತಿನಿಧಿಗಳಲ್ಲ. ಅಂತಹ ವ್ಯಕ್ತಿಗಳು ವೃತ್ತಿ ಏನಿದ್ದರೂ ಅನ್ನ ಸಂಪಾದನೆಯ ಗುರಿಯಾಗಿರುತ್ತದೆ. ಆದ್ದರಿಂದ ಇಂತಹ ವೃತ್ತಿನಿರತ ಪ್ರವಚನಗಳಿಗೆ ಹೋಗದಂತೆ ಎಚ್ಚರಿಕೆ ವಹಿಸಬೇಕು. ಅವರು ಈ ಗಂಭೀರ ವಿಷಯವನ್ನು ಕ್ರಮಾನುಗತವಾಗಿ ಅರ್ಥ ಮಾಡಿಕೊಳ್ಳುವ ಮಾರ್ಗವನ್ನು ಅನುಸರಿಸುವುದಿಲ್ಲ. ಅದರ ಬದಲು ತಾವೇ ನೇರವಾಗಿ ಶ್ರೀಮದ್ ಭಾಗವತದ ಸಾಹಿತ್ಯದ ಅತ್ಯಂತ ರಹಸ್ಯದ ಅಂತರಂಗ ಭಾಗಕ್ಕೆ ಧಾವಿಸುತ್ತಾರೆ. ಮೂರ್ಖರು ತಪ್ಪಾಗಿ ಗ್ರಹಿಸುವ ರಾಸನೃತ್ಯದ ವಿಷಯಕ್ಕೆ ಸಾಮಾನ್ಯವಾಗಿ ಅವರು ರಭಸದಿಂದ ನುಗ್ಗುತ್ತಾರೆ.
ಕೆಲವರು ಅದನ್ನು ಅನೈತಿಕ ಎಂದು ಪರಿಭಾವಿಸಿದರೆ ಮತ್ತೆ ಕೆಲವರು ವಿವೇಕರಹಿತ ಅರ್ಥ ವಿವರಣೆಗಳಿಂದ ಅದನ್ನು ಮರೆಮಾಚಲು ಯತ್ನಿಸುತ್ತಾರೆ. ಅವರಿಗೆ ಶುಕಮುನಿಗಳ ಮಾರ್ಗವನ್ನು ಅನುಸರಿಸುವ ಇಚ್ಛೆ ಇರುವುದಿಲ್ಲ. ಆದ್ದರಿಂದಲೇ ರಸ ಅಧ್ಯಯನದ ಗಂಭೀರ ವಿದ್ಯಾರ್ಥಿಗಳು ಶ್ರೀಮದ್ ಭಾಗವತದ ಸಂದೇಶವನ್ನು ಶ್ರೀ ಶುಕಮುನಿಗಳ ಗುರು ಪರಂಪರೆಯಿಂದಲೇ ಸ್ವೀಕರಿಸಬೇಕು ಎಂಬ ತೀರ್ಮಾನಕ್ಕೆ ಬರಬೇಕಾಗುತ್ತದೆ. ಶ್ರೀ ಶುಕಮುನಿಗಳ ಪಾರಮಾರ್ಥಿಕ ದಿವ್ಯ ಜ್ಞಾನದಲ್ಲಿ ಲೇಷ ಮಾತ್ರವೂ ಅರಿವಿಲ್ಲದ ಹುಲುಮಾನವನ ವಿಪರೀತ ಕಲ್ಪನೆಗಳನ್ನು ತೃಪ್ತಿಪಡಿಸುವ ರೀತಿಯಲ್ಲಿ ಶ್ರೀಮದ್ ಭಾಗವತವನ್ನು ವರ್ಣಿಸಿದೆ. ಅದನ್ನು ಪ್ರಾರಂಭದಿಂದ ವರ್ಣಿಸುತ್ತಾರೆ. ಶ್ರೀಮದ್ ಭಾಗವತವನ್ನು ಎಷ್ಟು ಜಾಗರೂಕತೆಯಿಂದ ನಿರೂಪಿಸಲಾಗಿದೆ ಎಂದರೆ, ಪ್ರಾಮಾಣಿಕನು ತೀವ್ರ ಆಸಕ್ತಿಯುಳ್ಳವನೂ ಆದ ವ್ಯಕ್ತಿಯು ವೇದ ಜ್ಞಾನದ ಈ ಪಕ್ವ ಫಲವನ್ನು ಶ್ರೀ ಶುಕಮುನಿಗಳ ಅಥವಾ ಅವರ ನೈಜ ಪ್ರತಿನಿಧಿಗಳ ಮೂಲಕ ಕೇವಲ ಅಮೃತ ರಸಪಾನ ಮಾಡುವ ಮೂಲಕ ಕೂಡಲೇ ಆಸ್ವಾದಿಸಬಹುದಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದ. ದೊಡ್ಡ ತಾತ್ಪರ್ಯ ಇದೆ, ಆದ್ರೆ ಬಹಳಷ್ಟು ವಿಷಯಗಳಿದಾವೆ ಈ ತಾತ್ಪರ್ಯದಲ್ಲಿ. ಈ ಒಂದೇ ಶ್ಲೋಕ ಒಂದು 3 ದಿನ ಆಗೋದೀಗ ಚರ್ಚೆ. ತಾತ್ಪರ್ಯದಲ್ಲಿರುವಂತ ವಿಷಯಗಳನ್ನ ನಾಡಿದ್ದು ಚರ್ಚೆ ಮಾಡೋಣಂತೆ. ಅದಕ್ಕಿಂತ ಮುಂಚೆ 1-2 ದಿನ ಒಂದ್ ಸ್ವಲ್ಪ ಹಿನ್ನೆಲೆ ಕೊಡ್ತೇನೆ ನಾನು. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಶುಕಮುಖಾದಮೃತ ದಭ ಸಂಯುತಂ ವಿಭತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭೂಯಿ ಭಾವುಕ. ಅಂದ್ರೆ ಇಲ್ಲಿ ಬಹಳ ಸುಂದರ ಒಂದು ಮರದ ಮೇಲೆ ಬಹಳಷ್ಟು ಮರಗಳು, ಹಣ್ಣಿನ ಮರಗಳು ಇರ್ತಾವಲ್ಲ, ಸೀಬೆ ಹಣ್ಣಿನ ಮರ ಇದು. ಆ ಹಣ್ಣಿನ ಮರದಲ್ಲಿ ಆ ಪೂರ್ತಿ ಮೊದಲು ಕಾಯಿ ಇರುತ್ತೆ, ಕಾಯಿ ಪಕ್ವಾಗಿ ಹಣ್ಣಾಗುತ್ತೆ. ಆ ಹಣ್ಣುಗಳಲ್ಲಿ ರುಚಿಯಾದ ಹಣ್ಣನ್ನು ಆಯ್ಕೆ ಮಾಡ್ಬೇಕು. ಅದಕ್ಕೆ ಏನ್ ಹೇಳಿದಾರೆ ಅಂದ್ರೆ, ಯಾವ ಹಣ್ಣನ್ನ ಗಿಳಿ ತಿನ್ನುತ್ತೆ, ಗಿಳಿ ತಿಂದು ಅರ್ಧ ಬಿಟ್ಟಿರುತ್ತೆ, ಆ ಹಣ್ಣು ತಗೊಂಡ್ರೆ ತುಂಬಾ ರುಚಿಕರವಾಗಿರುತ್ತೆ ಅಂತ. ಅದಕ್ಕೆ ಆ ಹೋಲಿಕೆಯನ್ನು ಇಲ್ಲೇ ಮಾಡಿದ್ದಾರೆ. ನಿಗಮ ಕಲ್ಪತರೋ ಅಂದ್ರೆ ನಮ್ ಎಲ್ಲ ಇಚ್ಛೆಗಳನ್ನ ಪೂರ್ತಿ ಮಾಡುವಂತ ಒಂದು ವೃಕ್ಷ ಅಂದ್ರೆ ನಿಗಮ, ಅಂದ್ರೆ ವೇದ. ನಿಗಮನ ಇತಿ ನಿಗಮ ಅಂದ್ರೆ ಯಾವುದು ಮೇಲಿನ ಕೆಳಗಡೆ ಬಂದಿದೆ ಅದು ವೇದ, ನಿಗಮ. ಅದು ಕಲ್ಪತರು ಅಂದ್ರೆ ನಮ್ಮೆಲ್ಲ ಇಚ್ಛೆಗಳು ವೇದಗಳಿಂದ ಪೂರ್ತಿ ಆಗುತ್ತೆ. ಅದರ ಆ ಇಚ್ಛೆಗಳು ಪೂರ್ತಿ ಆಗುವಂತ ಮರ ಇರುವಂತ ವೇದದ್ದು ಗಲಿತ ಫಲ ಅಂದ್ರೆ ಭಾಗವತ, ಅಂದ್ರೆ ಪೂರ್ತಿ ಹಣ್ಣಾಗಿರುವಂತ ಫಲ ಏನಿದೆ ಅದು ಭಾಗವತ. ಶುಕಮುಖಾದ ಅಮೃತ ದ್ರವ್ಯ ಸಂಯುತಂ, ಅದನ್ನ ವಿಶೇಷವಾಗಿ ಶುಕ ರುಚಿ ನೋಡಿದೆ, ಅದರಿಂದ ಅದು ಇನ್ನೂ ಜಾಸ್ತಿ ರುಚಿಯಾಗಿದೆ ಅಂತ. ಶುಕ ಅಂದ್ರೆ ಶುಕದೇವ್ ಗೋಸ್ವಾಮಿ ಅದನ್ನ ಆ ಭಾಗವತವನ್ನು ಆಸ್ವಾದನೆ ಮಾಡಿ ಅದನ್ನ ನಮಗ್ ಕೊಟ್ಟಿದ್ದಾರೆ. ಅದಕ್ಕೆ ಅದು ಇನ್ನೂ ರುಚಿಕರ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೇ ಆಮಂತ್ರಣೆ ಮಾಡ್ತಾ ಇದ್ದಾರೆ. ಇಲ್ಲೇ ಎಲ್ಲಾ ರಸಿಕರು, ಎಲ್ಲಾ ಭಾವಕರು ಈ ಲೌಕಿಕ ರಸವನ್ನು ತ್ಯಾಗ ಮಾಡಿ ಈ ಭಾಗವತದಲ್ಲಿ ರಸವನ್ನು ಹುಡುಕ್ಲಿಕ್ಕೆ ಬೇಗ ಬೇಗ ಬನ್ನಿ ಅಂತ ಆಮಂತ್ರಣೆ ಮಾಡ್ತಾ ಇತ್ತು. ಸುಂದರವಾದ ಶ್ಲೋಕ. ಆದ್ರೆ ಅದಕ್ಕಿಂತ ಮುಂಚೆ ಈ ವೇದ ಅಂದ್ರೆ ಏನು, ಅದರ ಸ್ಥಾನ ಏನು, ಅದರಲ್ಲಿ ಏನೇನ್ ಭೇದಗಳಿದಾವೆ, ಮತ್ತೆ ಭಾಗವತ ಪುರಾಣ ವೇದ ಕ್ರಮದಲ್ಲಿ ಎಲ್ಲಿ ಬರುತ್ತೆ, ಅದನ್ನ ಯಾಕೆ ಓದ್ಬೇಕು, ಅದನ್ನ ಒಂದ್ ಸ್ವಲ್ಪ ವಿಸ್ತಾರವಾಗಿ ಚರ್ಚೆ ಮಾಡೋದು ಅವಶ್ಯಕವಾಗಿದೆ. ಸರಿ, ವೇದ ಅಂದ್ರೆ ಏನು? ವೇದಯತಿ ಇತಿ ವೇದ, ಯಾವುದು ಜ್ಞಾನವನ್ನು ಕೊಡುತ್ತೆ ಅದು ವೇದ. ಎಲ್ಲಿ ನಿಮಗೆ ಜ್ಞಾನ ಇದೆ ಆ ಜ್ಞಾನವನ್ನು ಕೊಡುವಂತ ಗ್ರಂಥ ಏನಿದೆ, ಆ ಜ್ಞಾನ ಎಲ್ಲಿಂದ ಬರುತ್ತೆ ಅದಕ್ಕೆ ವೇದ ಅಂತ ಅಂತಾರೆ. ವೇದಗಳು ಅಪೌರುಷೇಯ ಅಂತಾರೆ. ಅಪೌರುಷೇಯ ಅಂದ್ರೆ ಏನು? ಅದಕ್ಕೆ ರಚನೆ ಮಾಡುವಂತ ಪುರುಷರು ಯಾರು ಇಲ್ಲ. ನಾವು ಮೊನ್ನೆ ಚರ್ಚೆ ಮಾಡಿದ್ವಿ, ಯಾಕೆ ಪುರುಷರು ರಚನೆ ಮಾಡಿಲ್ಲ ವೇದಗಳನ್ನ. ಯಾಕಂದ್ರೆ ಪುರುಷರಲ್ಲಿರುವಂತ ದೋಷಗಳು ವೇದಗಳಲ್ಲಿ ಕಂಡಿಲ್ಲ. ಪುರುಷರಲ್ಲಿ 4 ದೋಷಗಳಿದಾವೆ. ಒಂದು, ಅವರು ಭ್ರಮ ಪ್ರಮಾದ ವಿಪ್ರಲಿಪ್ಸ ಕರ್ಣಪಾಠವಂತಾರೆ. ಅವರು ಭ್ರಮೆಗೆ ಒಳಗಾಗ್ತಾರೆ. ಆಮೇಲೆ ಅವರು ತಪ್ಪುಗಳನ್ನ ಮಾಡ್ತಾರೆ. ಆಮೇಲೆ ಇಂದ್ರಿಯಗಳು ಅಪಟುತ್ವವಾಗಿರುತ್ತವೆ. ಆಮೇಲೆ ಮೋಸ ಮಾಡೋ ಪ್ರವೃತ್ತಿಯ ಹೊಂದಿರುತ್ತೆ. ಈ 4 ದೋಷಗಳು ಇರೋ ಕಾರಣದಿಂದ ಅವರು ದೋಷರಹಿತವಾಗಿರುವಂತ ಏನು ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಯಾರೇ ಹೇಳಿದ್ರು ಇದು ನನ್ ಮಾತನ್ನ ನಂಬಲ್ವಾ ನೀವು, ನಾನು ಈ ತರ ಹೇಳ್ತಾ ಇದ್ದೀನಿ ಅಂತ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ದೋಷಕ್ಕೆ ಯೋಗ್ಯರಾಗಿದ್ದೀವಿ. ದೋಷ ಇದ್ದೇ ಇರುತ್ತೆ ನಮ್ಮಲ್ಲಿ. ನಾವು
ಅದರಿಂದ ನಾವು ಏನೇ ಸೃಷ್ಟಿ ಮಾಡಿದ್ರು ಅದರಲ್ಲಿ ಪೂರ್ತಿ ದೋಷಗಳು ಇದ್ದೇ ಇರ್ತವೆ. ಅದಕ್ಕೆ ಯಾರಾದ್ರೂ ಹೇಳಿದ್ರು, ಈಗ ಭಾರತದಲ್ಲಿ ಪ್ರಭುಪಾದ್ ಹೇಳ್ತಾರೆ, ಏನಾದ್ರೂ ದ್ವಂದ್ವ ಆಗಿತ್ತು, ಏನಾದ್ರೂ ಒಂದು ಭಿನ್ನ ಮತ ಆಗಿತ್ತು ಅಂದ್ರೆ ಇದು ವೇದದಲ್ಲಿ ಹೇಳಿದೇನು ಅಂತ ಕೇಳ್ತಾರೆ. ಯಾಕಂದ್ರೆ ಅಷ್ಟು ಶ್ರದ್ಧೆ ವೇದದ ಮೇಲಿದೆ, ಇದ್ರಲ್ಲಿ ಏನ್ ದೋಷಗಳಿಲ್ಲ ಅಂತ. ವೇದಗಳು ಅಪೌರುಷೆ ಅಂದ್ರೆ ಯಾರು ಸೃಷ್ಟಿ ಮಾಡಿಲ್ಲ, ಸ್ವತಃ ಭಗವಂತ ಕೂಡ ವೇದನ್ನ ಸೃಷ್ಟಿ ಮಾಡಿಲ್ಲ, ಆದ್ರೆ ಇದು ಭಗವಂತನ ಮುಖದಿಂದ ಪ್ರಕಟ ಆಗಿದೆ. ಅದಕ್ಕೆ ವೇದಗಳು 4 ಭಾಗಗಳಲ್ಲಿ ಭೇದ ಮಾಡಿದೆ. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಅದಕ್ಕೆ ವ್ಯಾಸರು 4 ಶಿಷ್ಯಂದ್ರಿಗೆ 4 ವೇದಗಳು ಪ್ರಚಾರ ಮಾಡೋ ಅವಕಾಶ ಕೊಟ್ಟಿದ್ದಾರೆ. ಪೈಲ ಅನ್ನೋ ಶಿಷ್ಯನಿಗೆ ಋಗ್ವೇದ, ವೈಶಂಪಾಯನ ಅನ್ನೋ ಶಿಷ್ಯನಿಗೆ ಯಜುರ್ವೇದ, ಜೈಮಿನಿ ಅನ್ನೋ ಶಿಷ್ಯನಿಗೆ ಸಾಮವೇದ, ಸುಮಂತ ಅನ್ನೋ ಶಿಷ್ಯನಿಗೆ ಅಥರ್ವವೇದ. ಈ ತರ 4 ಋಷಿಗಳಿಗೆ 4 ವೇದಗಳನ್ನ ಕೊಟ್ಟಿದ್ದಾರೆ. ವೇದಗಳು ವಿಶೇಷವಾಗಿ ಋಗ್ವೇದ 2 ತರದ ಭೇದ ಇದೆ. ಅದರಲ್ಲಿ ಅಷ್ಟಕ ಭೇದ ಅಂತ ಇದೆ, ಆಮೇಲೆ ಮಂಡಳ ಭೇದ ಅಂತ ಇದೆ. ಅಂದ್ರೆ 8 ಅಷ್ಟಕಗಳನ್ನ ಅಂತ ಮಾಡಿದ್ದಾರೆ, ಅಥವಾ 10 ಮಂಡಳಗಳನ್ನ ಅಂತ ಮಾಡಿದ್ದಾರೆ. ಈ ತರ ವೇದಗಳನ್ನ ಋಗ್ವೇದದ ಮಾಡಿದ್ದಾರೆ. ವೇದದಲ್ಲಿ 3 ಭಾಗಗಳಿರ್ತವೆ. ಪ್ರತಿಯೊಂದು ವೇದದಲ್ಲಿ 3 ಭಾಗ ಇರ್ತವೆ: ಸಂಹಿತ, ಬ್ರಾಹ್ಮಣ ಮತ್ತು ಉಪನಿಷತ್ ಅಂತ. ಇವೆಲ್ಲ ಸಂಹಿತ, ಬ್ರಾಹ್ಮಣ, ಉಪನಿಷತ್ತು ಈ ವೇದಗಳು ಒಂದೇ ಸರ್ತಿ ಪ್ರಕಟ ಆಗಿಲ್ಲ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಋಷಿಗಳಿಗೆ ಗೋಚರ ಆಗಿದೆ ಅದು. ಇದು ಅಂದ್ರೆ ಮಧು ಛಂದಸ ಅನ್ನೋ ಋಷಿ ಇದ್ರು. ಆ ಮಧು ಛಂದಸ ಅನ್ನೋ ಋಷಿಗೆ ಅಗ್ನಿ ಸೂಕ್ತಗಳು, ವಾಯು ಸೂಕ್ತಗಳು ಇವೆಲ್ಲ ಗೋಚರ ಆಗಿದೆ. ವಿಶ್ವಾಮಿತ್ರ ಋಷಿಗಳಿಗೆ ಬೇರೆ ಸಮಯದಲ್ಲಿ ಆ ವೇದದ ಬೇರೆ ಭಾಗಗಳು ಗೋಚರ ಆಗಿದೆ. ಅದಕ್ಕೆ ಯಾವುದೇ ವೇದ ಮಂತ್ರ ಹೇಳ್ತಿದ್ದಾಗ ಈ ಛಂದ, ಈ ಋಷಿ ಅಂತ ಎಲ್ಲ ಹೇಳ್ತಾರೆ. ಯಾಕಂದ್ರೆ ಆ ಋಷಿಗಳಿಗೆ ಆ ಮಂತ್ರಗಳು ಗೋಚರ ಆಗಿದೆ. ಹಾಗಿದ್ರೆ ಅದು ಬಂದಿದ್ದಿಲ್ಲಿಂದ. ಅದಕ್ಕೆ ಶ್ವೇತಾಶ್ವರ ಉಪನಿಷತ್ತಲ್ಲಿ ಹೇಳ್ತಾರೆ, ಹಯಗ್ರೀವ ಮುಖಾದೇವ ನಿಸ್ಮೃತಃ ಅಂತ. ಯಾವಾಗ ವೇದಗಳು ಕಳ್ತನ ಆಗಿತ್ತು, ಈ ಕಲ್ಪದ ಹಂತದಲ್ಲಿ ಒಂದು ಸಮಯ ಈ ತರ ಬಂದಿತ್ತಲ್ಲ, ಬ್ರಹ್ಮದೇವರಿಗೆ ನಿದ್ದೆ ಬರ್ತಾ ಇತ್ತು. ಬ್ರಹ್ಮದೇವರಿಗೆ ನಿದ್ದೆ ಬರೋ ಕಾರಣದಿಂದ ಪ್ರಳಯ ಆಗ್ಬಿಡ್ತು. ಆವಾಗ ಆ ಪ್ರಳಯ ಆದಾಗ ವೇದಗಳನ್ನ ಒಬ್ಬ ಅಸುರ ಕಳ್ತನ ಮಾಡ್ಕೊಂಡ್ಬಿಟ್ಟು ಸಮುದ್ರದ ಒಳಗಡೆ ಇಟ್ಕೊಂಡ್ಬಿಟ್ಟ ಅವನು. ಈಗ ಆ ವೇದ ಮನುಷ್ಯ ಸಮಾಜಕ್ಕೆ ಸಿಗ್ಲಿಲ್ಲ ಅನ್ನೋ ಮಾರ್ಗದರ್ಶನ ಹೇಗೆ ಅಂತ. ಅದಕ್ಕೆ ಭಗವಾನ್ ಹಯಗ್ರೀವ ರೂಪದಲ್ಲಿ ಬಂದು ಅವರು ಆ ಅಸುರನ್ನ ಸಂಹಾರ ಮಾಡಿ ಅವ್ರು ತಮ್ಮ ಶ್ವಾಸದಿಂದ ಆ ವೇದಗಳನ್ನ ಮತ್ತೆ ಬ್ರಹ್ಮದೇವರಿಗೆ ಕೊಟ್ರು. ಆ ತರ ವೇದಗಳು ಬಂದಿದೆ. ಆದ್ರೆ ಹಾಗಂತ ಆ ಸಮಯದಲ್ಲಿ ಹಯಗ್ರೀವ ಭಗವಂತ ವೇದಗಳನ್ನ ರಚನೆ ಮಾಡಿಲ್ಲ. ಅದು ಹಿಂದಿನ ಕಲ್ಪದಲ್ಲೂ ಇತ್ತು, ಅದ್ರ ಹಿಂದಿನ ಕಲ್ಪದಲ್ಲೂ ಇತ್ತು. ಕಲ್ಪ ಅಂದ್ರೆ ಬ್ರಹ್ಮನ್ ಒಂದಿನ, ಇವತ್ತಿನ ಇನ್ನೊಂದು ಕಲ್ಪ ಇತ್ತು, ಅದಕ್ಕಿಂತ ಹಿಂದೆ ಇನ್ನೊಂದು ಕಲ್ಪ ಇತ್ತು. ಪ್ರತಿಯೊಂದು ಕಲ್ಪದಲ್ಲಿ ವೇದಗಳು ಇದ್ದೇ ಇತ್ತು, ಅವು ನಿತ್ಯ. ಆದ್ರೆ ಈ ಸರಿ ಹಯಗ್ರೀವ ಭಗವಂತನ ಮುಖದಿಂದ ಪ್ರಕಟ ಆಗಿದೆ. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇನ್ನೊಂದು ಶ್ಲೋಕ ಇದೆ, ಅಸ್ಯ ಮಹತ ಭೂತ ನಿಸ್ಮೃತ ಅದ್ ಋಗ್ವೇದೋ ಯಜುರ್ವೇದೋ ಸಾಮವೇದೋ ಹಿ ಅಥರ್ವಣ ಅಂತ. ಅಂದ್ರೆ ಈ 4 ವೇದಗಳು ಈ ತರ ನಿಸ್ಮೃತ ಗೋಚರ ಆಗಿದೆ ಅಂತ ಹೇಳ್ತಾರೆ. ವೇದಗಳು ಸ್ವತಃ ಪ್ರಮಾಣ. ಅಂದ್ರೆ ವೇದಗಳಿಗೆ ಇನ್ನೊಂದು ಪ್ರಮಾಣ ತೋರಿಸೋ ಅವಶ್ಯಕತೆ ಇಲ್ಲ. ಈಗ ನಾನು ಪ್ರಾಮಾಣಿಕ ಇದ್ದೀನಿ ಅಂದ್ರೆ ನಾನು ಮಾತಾಡೋದು ಸತ್ಯ ಇದೆ ಅಂತ ಹೇಳಿದ್ರೆ ಇನ್ನೊಬ್ರು ಸಾಕ್ಷಿ ಕೊಡ್ಬೇಕು ಅದಕ್ಕೆ, ಅವಾಗ ನನ್ನ ಮಾತು ಸತ್ಯ ಆಗುತ್ತೆ. ಆತರ ಇನ್ನೊಬ್ರು ಈ ಪ್ರಪಂಚದಲ್ಲಿ ಈಗ ಏನಾದ್ರು ಒಂದು ಗ್ರಂಥ ಬರೀತಾರೆ, ಆ ಗ್ರಂಥ ಬರೀತಿದ್ರೆ ಈ ಗ್ರಂಥದಲ್ಲಿ ಹೇಳಿರೋ ಮಾತುಗಳು ಸತ್ಯ ಇದೋ ಇಲ್ಲೋ ಅದಕ್ಕೆ ಅವರು ಬೇರೆ ಏನಾದ್ರು ರೆಫರೆನ್ಸ್ ಕೊಡ್ಬೇಕು. ವೈಜ್ಞಾನಿಕರು ಇಲ್ಲ ಈ ತರ ಹಳೆ ವೈಜ್ಞಾನಿಕರು ಹೇಳಿದ್ದಾರೆ ಅಂತ ಆ ವಿಜ್ಞಾನದ ವಿಷಯದಲ್ಲೂ ಆ ತರ ರೆಫರೆನ್ಸ್ ಕೊಡ್ತಾರೆ. ಆ ತರ ನಾವು ಪ್ರತಿಯೊಂದು ಏನೇ ಒಂದು ಮಾತು ಹೇಳಿದ್ರು ಇದು ಶಾಸ್ತ್ರ ಪಡಿಸ್ಬೇಕು. ನೋಡಿ ನೀವು ಪ್ರಭುಪಾದ್ರ ತಾತ್ಪರ್ಯಗಳಲ್ಲಿ ಓದಿದ್ರೆ ಬರೀ ಅದೇ ಇದೆ ನೋಡಿ. ಭಾಗವತದಲ್ಲಿ ಈ ತರ ಇದೆ ಅಂತ ಶ್ಲೋಕ ರೆಫರೆನ್ಸ್ ಕೊಡ್ತಾರೆ, ಭಗವದ್ಗೀತೆಯಲ್ಲಿ ಈ ತರ ಹೇಳಿದಾನೆ ಅಂತ ಕೊಡ್ತಾರೆ, ಆಮೇಲೆ ಉಪನಿಷತ್ಗಳಲ್ಲಿ ಈ ತರ ಹೇಳಿದ್ದಾರೆ ಅಂತ ಕೊಡ್ತಾರೆ. ಪ್ರಭುಪಾದ್ರು ಎಲ್ಲಾ ಕಡೆ ಶಾಸ್ತ್ರ ಆಧಾರಿತವಾಗಿ ಕೊಡ್ತಾರೆ ಹೊರತು ಇದನ್ನ ನಾವು ಗುರುಗಳಿದ್ದೇವಿ ನಮ್ಮ ಮಾತು ಕೇಳಿ ಅನ್ನುವಂಥದ್ದನ್ನು ಯಾವತ್ತೂ ಹೇಳಲ್ಲ. ಆ ಸ್ಥಾನವನ್ನು ನಾವು ಇವಾಗ ನಾವು ಕಾಲಕ್ರಮೇಣ ಉತ್ತರ ಸೀನಿಯರ್ ಭಕ್ತರಾಗ್ತೀವಿ. ಸೀನಿಯರ್ ಭಕ್ತರ ಆಗ್ತಾ ಬಹಳಷ್ಟು ಜನರು ನಮ್ಮನ್ನ ನಂಬ್ಕೊಂಡಿರ್ತಾರೆ. ಆವಾಗ ನಾವು ಇಷ್ಟು ವರ್ಷ ಕೃಷ್ಣ ಭಕ್ತಿಯಲ್ಲಿದ್ದೀವಿ, ನಮ್ಮ ಮಾತು ಯಾಕೆ ಕೇಳಬಾರ್ದು? ಯಾವ ಕಾರಣಕ್ಕೂ ಆತರ ಹೇಳ್ತಾರೆ.
ಶಾಸ್ತ್ರ ಏನ್ ಹೇಳಿದೆ, ಶಾಸ್ತ್ರದ ಆಧಾರ ಮೇಲೆ ಹೇಳ್ಬೇಕು. ಪ್ರಭುಪಾದರು ವಿಶ್ವ ಆಚಾರ್ಯರು, ವಿಶ್ವಗುರು ಇದ್ರೂ ಕೂಡ ಅವರು ಶಾಸ್ತ್ರ ಪ್ರಮಾಣವನ್ನು ಅಷ್ಟೇ ಇಟ್ಟಿದ್ದಾರೆ. ಅದನ್ನ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಈಗ ನಮ್ಮ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಕೆಲವೊಂದು ವಿಚಾರಗಳಿದಾವೆ. ಏನಂತೆ, ವೇದಗಳು ಬರೀ ಕರ್ಮಕಾಂಡ ಹೇಳ್ತವೆ. ವೇದಗಳು ಬರೀ ಕರ್ಮಕಾಂಡ ಹೇಳೋ ಕಾರಣದಿಂದ ವೇದಗಳನ್ನ ನಾವು ಅಧ್ಯಯನ ಮಾಡಬಾರ್ದು, ಅದನ್ನ ಉಚ್ಚಾರಣೆ ಮಾಡಬಾರ್ದು. ನಾವು ಇನ್ನೊಂದು ಪಂಥ ಏನ್ ಹೇಳುತ್ತೆ, ಇಲ್ಲ ನಾವು ಬರೀ ಭಾಗವತ ಅಧ್ಯಯನ ಮಾಡ್ತೀವಿ, ನಾವು ವೇದಗಳ ಅಧ್ಯಯನ ಮಾಡಲ್ಲ ಅಂತ. ಇವು ಎಲ್ಲ ಕೆಲವೊಂದು ಈ ತರದ ವಿಚಾರಗಳನ್ನ ನಿರಾಸ ಮಾಡೋ ಅವಶ್ಯಕತೆ ಇದೆ. ಅದನ್ನ ನಾವು ಪ್ರಯತ್ನ ಮಾಡೋಣಂತೆ. ಉಪನಿಷತ್ಗಳು ವೇದಗಳ ಭಾಗ ನಾವು ಚರ್ಚೆ ಮಾಡಿದ್ವಿ. ಹೇಗೆ ಬ್ರಾಹ್ಮಣ, ಸಂಹಿತ ಮತ್ತೆ ಉಪನಿಷತ್ ಈ ವೇದಗಳ ಭಾಗ. ಅದರಲ್ಲಿ ಉಪನಿಷತ್ಗಳಲ್ಲಿ ಒಂದು ಉಪನಿಷದ ಅಂದ್ರೆ ಈಶೋಪನಿಷದ, ಯಜುರ್ವೇದದಲ್ಲಿ ಬರುತ್ತೆ. ಆ ಈಶೋಪನಿಷದ ಯಜುರ್ವೇದದ ಭಾಗ ಪ್ರಭುಪಾದರು ಅನುವಾದ ಮಾಡಿ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವೇದಗಳು ಉಪನಿಷತ್ಗಳ ಪ್ರಮಾಣಗಳನ್ನ ತಾತ್ಪರ್ಯದಲ್ಲಿ ಪ್ರಭುಪಾದರು ಬಹಳಷ್ಟು ಕಡೆ ಕೊಟ್ಟಿದ್ದಾರೆ, ಸುಮಾರು ಕಡೆ ಕೊಟ್ಟಿದ್ದಾರೆ. ಕಠೋಪನಿಷತ್ ಅಂತೂ ಭಗವದ್ಗೀತೆಯಲ್ಲಿ ಎಲ್ಲಾ ಕಡೆ ಇದೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದತಾತಿ ಕಾಮಾನ್, ಇದು ಕಠೋಪನಿಷತ್ದಿಂದ. ಮತ್ತೆ ಬಹಳಷ್ಟು ಶ್ಲೋಕ ಇದೆ. ರಥರೂಪಕ ಅದ್ ಬಗ್ಗೆ ಆ ಉದಾಹರಣೆ ಇದೆ. ಹೇಗೆ ರಥ ಅಂದ್ರೆ ಶರೀರ, ಆಮೇಲೆ ಆತ್ಮ ಅಂದ್ರೆ ರಥಿ, ಆಮೇಲೆ ಸಾರಥಿ ಅಂದ್ರೆ ಮನಸ್ಸು. ಈ 5 ಇಂದ್ರಿಯಗಳಂದ್ರೆ 5 ಭಯಗಳು, 5 ಕುದುರೆಗಳು. ಇದು ಕಠೋಪನಿಷತ್ದಿಂದ ಬಂದಿದೆ. ನ್ಯಾಯಂ ಆತ್ಮ ಪ್ರವಚನೇನ ಲಭ್ಯತೆ, ಇದು ಕಠೋಪನಿಷತ್ದಿಂದ. ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿನ್ ಅನೋರಣಿಯಾಂ ಮಹತೋ ಮಹೀಯಾಂ. ಇಷ್ಟೆಲ್ಲ ಶ್ಲೋಕಗಳು ಕಠೋಪನಿಷತ್ದಿಂದ ಪ್ರಭುಪಾದರು ತಮ್ಮ ತಾತ್ಪರ್ಯಗಳಲ್ಲಿ ಹಾಕಿದ್ದಾರೆ. ಶ್ವೇತಾಶ್ವರ ಉಪನಿಷತ್, ಶ್ವೇತಾಶ್ವರ ಉಪನಿಷತ್ದಿಂದ ಬಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ, ಇದನ್ನ ಶ್ವೇತಾಶ್ವರ ಉಪನಿಷತ್ದಿಂದ. ಮುಂಡಕೋಪನಿಷತ್ದಿಂದ ಪ್ರಭುಪಾದರು ಏನ್ ತಗೊಂಡಿದ್ದಾರೆ ಅಂದ್ರೆ, ಹೇಗೆ ಆತ್ಮ ಪಂಚವಾಯುಗಳಲ್ಲಿ ತೇಲಾಡ್ತಾ ಇರುತ್ತೆ ಹೃದಯದ ಭಾಗದಲ್ಲಿ, ಇದನ್ನ ಮುಂಡಕೋಪನಿಷತ್ದಿಂದ ಕೊಟ್ಟಿದ್ದಾರೆ. ಶ್ವೇತಾಶ್ವರ ಉಪನಿಷದ, ಮುಂಡಕೋಪನಿಷದ ಇದನ್ನ ಭಗವದ್ಗೀತೆ 2ನೇ ಅಧ್ಯಾಯ 17ನೇ ಶ್ಲೋಕದ ತಾತ್ಪರ್ಯದಲ್ಲಿ ಪ್ರಭುಪಾದರು ಹಾಕಿದ್ದಾರೆ. ಈ ತರ ಸಾಕಷ್ಟು ಕಡೆ ಪ್ರಭುಪಾದರು ಶ್ರುತಿ ಪ್ರಮಾಣಗಳನ್ನ ಕೊಟ್ಟಿದ್ದಾರೆ ತಮ್ಮ ತಾತ್ಪರ್ಯಗಳನ್ನ ಸಿದ್ಧಪಡಿಸ್ಲಿಕ್ಕೆ. ಅದಕ್ಕೆ ಶ್ರುತಿಗಳಿಗೂ ಕೂಡ ಬಹಳ ಮಹತ್ವವನ್ನು ಪ್ರಭುಪಾದರು ಕೊಟ್ಟಿದ್ದಾರೆ. ಈಗ ಅದಕ್ಕೆ ನಾವು ಶ್ರುತಿಗಳನ್ನ ಆ ತರ ನಿರಾಕರಿಸಲಿಕ್ಕೆ ಆಗಲ್ಲ, ಅದನ್ನ ಬಹಳ ಮಹತ್ವಪೂರ್ಣ. ಹೌದು, ದ್ವಿತೀಯ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾತ್ಮ ಅಂತ. ಬಹಳಷ್ಟು ಸರಿ ಈ ಶ್ಲೋಕವನ್ನು ಭಕ್ತರು ಹೇಳ್ತಾ ಇರ್ತಾರೆ. ಏನಂದ್ರೆ, ವೇದದಲ್ಲಿ 3 ಗುಣಗಳ ಬಗ್ಗೆ ಅಷ್ಟೇ ಮಾತಾಡಿದ್ದಾರೆ, ನೀನು 3 ಗುಣಗಳಕ್ಕಿಂತ ಮೇಲೆ ಇರ್ಬೇಕು ಅಂತ, ನೀನು ವೇದಾಂತದ ಸ್ತರಕ್ಕೆ ಹೋಗ್ಬೇಕು ಅಂತ ಈ ತರ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಈ ಶ್ಲೋಕವನ್ನು ಹೇಳಿ ನಾವೆಲ್ಲರೂ ಕೃಷ್ಣ ಹೇಳ್ತಾನೆ ನಾವು ವೇದಗಳನ್ನ ಓದೋ ಅವಶ್ಯಕತೆ ಇಲ್ಲ, ನಾವು ವೇದಾಂತವನ್ನು ಓದ್ಬೇಕು. ವೇದಾಂತದ ವ್ಯಾಖ್ಯಾನವನ್ನು ಭಾಗವತದಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಭಾಗವತ ಒಂದೇ ಓದಿದ್ರೆ ಸಾಕು, ಯಾವ ಶ್ರುತಿ ಶಾಸ್ತ್ರಗಳನ್ನ ಓದೋ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಬಹಳ ಪ್ರಚಲಿತವಾದ ವಿಚಾರವಿದೆ. ಇದನ್ನ ನಿರಾಸ ಮಾಡೋ ಅವಶ್ಯಕವಾಗಿದೆ. ಅದಕ್ಕೆ ಅದನ್ನ ನಾವು ಇವಾಗ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ವೇದಗಳ ಬಗ್ಗೆ ವ್ಯಾಖ್ಯಾನವನ್ನು ಸುಮಾರು ಆಚಾರ್ಯರು ಹಿಂದಿನ ಕಾಲದಲ್ಲಿ ಬರೆದಿದ್ದಾರೆ. ಪ್ರಸಿದ್ಧವಾದವರು ಅಂದ್ರೆ ಸ್ಕಂದಾಚಾರ್ಯ, ವೆಂಕಟಸ್ವಾಮಿ, ಮಾಧ್ವಾಚಾರ್ಯ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದ್ರೆ ಬೇರೆ ಬೇರೆ ಆಚಾರ್ಯರು ಗ್ರಂಥದ ಒಂದೇ ಭಾಗದ ಬಗ್ಗೆ ಜಾಸ್ತಿ ಪ್ರಾಮುಖ್ಯವನ್ನು ಕೊಟ್ಟಿದ್ದಾರೆ. ಉದಾಹರಣೆ, ಶಬರ ಅನ್ನೋರು ಮೀಮಾಂಸ ದರ್ಶನದ ಪ್ರತಿಪಾದನೆ ಮಾಡಿದ್ದಾರೆ. ಆ ಮೀಮಾಂಸ ದರ್ಶನ ಪ್ರತಿಪಾದನೆ ಮಾಡಿರುವಂತ ಶಬರರು ಬರೇ ಬ್ರಾಹ್ಮಣ ಭಾಗವನ್ನು ಒಂದೇ ವ್ಯಾಖ್ಯಾನ ಮಾಡಿದ್ದಾರೆ. ಅವರು ಉಪನಿಷತ್ ಭಾಗವನ್ನು ಮುಟ್ಟಿದ್ರು ಸಹ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಉಪನಿಷತ್ ಭಾಗಗಳು ಬರೀ ಪುನರ್ಜನ್ಮದ ಬಗ್ಗೆ ಹೇಳ್ತದೆ, ಎಲ್ಲಕ್ಕಿಂತ ಮುಖ್ಯ ಬ್ರಾಹ್ಮಣ. ಯಾಕಂದ್ರೆ ಬ್ರಾಹ್ಮಣದಲ್ಲಿ ಪೂಜಾ ವಿಧಿ, ಕರ್ಮಕಾಂಡ ಇದಿದೆ. ಅದಕ್ಕೆ ಅವ್ರು ಎಲ್ಲಕ್ಕಿಂತ ಜಾಸ್ತಿ ಪ್ರಾಮುಖ್ಯ ಅದೊಂದೇ ಭಾಗ ಕೊಡ್ತಾರೆ. ಅದಾದ್ಮೇಲೆ ಶಂಕರಾಚಾರ್ಯರು ವೇದದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅವರು ಪ್ರಾಮುಖ್ಯವನ್ನು ಬರೀ ಉಪನಿಷತ್ತಿಗೆ ಕೊಟ್ಟಿದ್ದಾರೆ. ಅವ್ರೇನ್ ಹೇಳ್ತಾರೆ, ಉಪನಿಷತ್ ಭಾಗ ಪರಬ್ರಹ್ಮನ ಬಗ್ಗೆ ಏನು ಮಾಹಿತಿ ಇದೆ
ಅದಷ್ಟೇ ಮುಖ್ಯವಾಗಿದೆ. ಈ ಬ್ರಾಹ್ಮಣ ಅಷ್ಟು ಮುಖ್ಯವಾಗಿಲ್ಲ. ಯಾಕೆ? ಯಾಕಂದ್ರೆ ಅದ್ರಲ್ಲಿ ಪೂಜೆ ಹೇಳುತ್ತೆ, ಸರಿ, ಪೂಜೆ ವಿಧಿ ದೇವತೆಗಳು ಹೇಗ್ ಪೂಜೆ ಮಾಡ್ಬೇಕು ಅಷ್ಟೇ ಹೇಳಿದ್ದಾರೆ. ಅದ್ ಬಿಟ್ಟು ಬೇರೆ ಏನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಉಪನಿಷತ್ ಒಂದೇ ಓದ್ಬೇಕು ಅನ್ನೋ ಕಾರಣಕ್ಕೆ ಉಪನಿಷತ್ ವ್ಯಾಖ್ಯಾನ ಅಷ್ಟೇ ಮಾಡಿದ್ದಾರೆ. ಇನ್ನ ಬಂದು ನೈಯಾಯಿಕರು ವೇದಗಳನ್ನ ಪ್ರಮಾಣವಂತೆ ನಮ್ಮಲ್ಲ. ಅವ್ರ ಪ್ರಕಾರ ತರ್ಕ ಒಂದೇ ಪ್ರಮಾಣ. ಅದಕ್ಕೆ ಅವರು ಎಲ್ಲವನ್ನು ತರ್ಕ ದೃಷ್ಟಿಯಿಂದ ಸಿದ್ಧಪಡಿಸ್ತಾರೆ, ವೇದಗಳನ್ನು ಕೂಡ ತರ್ಕದಿಂದ ಸಿದ್ಧಪಡಿಸ್ತಾರೆ. ಅದಕ್ಕೆ ಅವರು ವೇದ ಮುಖ್ಯ ಪ್ರಮಾಣ ಅಂತ ನಂಬೋದೇ. ಇನ್ನು ಮುಂದೆ ಸಾಯಣಾಚಾರ್ಯರು ಅಂತ ಒಬ್ರು ಆಚಾರ್ಯ ಬಂದ್ರು. ಸಾಯಣಾಚಾರ್ಯರು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ, ಆದ್ರೆ ಅವರು ಎಲ್ಲಿ ಯಾವ ತರ ವ್ಯಾಖ್ಯಾನವನ್ನು ಪ್ರವಾಹ ಎಲ್ಲಿ ಯಾವ ತರ ಇರುತ್ತೆ ಆ ತರ. ಅಂದ್ರೆ ಉದಾಹರಣೆ, ಈಗ ಕರ್ಮಕಾಂಡ ಇರುತ್ತೆ, ಕರ್ಮಕಾಂಡದ ಭಾಗದ ವ್ಯಾಖ್ಯಾನ ಕೊಡ್ತಿದ್ದಾಗ ಬರೀ ಕರ್ಮಕಾಂಡದ ವಿಷಯಗಳನ್ನ ಚರ್ಚೆ ಮಾಡ್ತಾರೆ. ಉಪನಿಷತ್ತಲ್ಲಿ ಆಧ್ಯಾತ್ಮದ ಭಾಗ ಇದ್ದಾಗ ಬರೀ ಆಧ್ಯಾತ್ಮದ ಭಾಗವನ್ನು ಚರ್ಚೆ ಮಾಡಿದ್ದಾರೆ. ಆದ್ರೆ ನಾವು ಈ ತರ ವೇದದ ಒಂದೇ ಭಾಗವನ್ನು ಅಧ್ಯಯನ ಮಾಡಿ ಇನ್ನೊಂದು ಭಾಗವನ್ನು ಬಿಟ್ಟು ಬಿಡ್ಬೇಕಾ? ಈಗ ಅವಾಗ ನಾವು ಕೃಷ್ಣ ಭಾವನಾಮೃತ ಸಂಘದಲ್ಲೂ ಅದೇ ಮಾಡ್ತಾ ಇದ್ದೀವಿ. ನಾವು ಈಶೋಪನಿಷತ್ ಒಂದೇ ಅಧ್ಯಯನ ಮಾಡ್ತಾ ಇದ್ದೀವಿ. ಈಶೋಪನಿಷತ್ ಒಂದೇ ಅಧ್ಯಯನ ಮಾಡಿ ಬೇರೆ ಭಾಗವನ್ನು ಬಿಟ್ಟು ಬಿಡ್ತಾ ಇದ್ದೀವಿ. ಈ ಆರಣ್ಯಕ ಇದೆ, ಬ್ರಾಹ್ಮಣ ಇದೆ, ಆ ಭಾಗಗಳನ್ನ ಬಿಟ್ಟು ಬಿಡ್ತಾ ಇದ್ದೀವಿ. ಇದು ಮಾಡೋದು ಸರಿನಾ? ಅದಕ್ಕೆ ವೇದೈಶ್ಚ ಸರ್ವೇರ್ ಅಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇಹ ಚಾಹಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ? ಎಲ್ಲಾ ವೇದಗಳಲ್ಲಿ ನಾನೇ ಪ್ರತಿಪಾದ್ಯನಾಗಿದ್ದೇನೆ, ಅದಕ್ಕೆ ನೀವು ಇಡೀ ವೇದವನ್ನು ಓದ್ಬೇಕು, ಎಲ್ಲಾ ವೇದಗಳನ್ನ ಓದಿದ್ರು ನಿಮಗೆ ನನ್ನ ಬಗ್ಗೆ ಅಷ್ಟೇ ಮಾಹಿತಿ ಸಿಗುತ್ತೆ ಅಂತ. ಆಮೇಲೆ ಕಠೋಪನಿಷತ್ತಲ್ಲಿ ಏನ್ ಹೇಳಿದೆ? ಸರ್ವೈ ವೇದ ಯತ ಪದಮಾಪ್ನಂತಿ ಅಂತ. ಅಂದ್ರೆ ಎಲ್ಲಾ ವೇದಗಳಿಂದ ಭಗವಂತ ಒಬ್ಬರೇ ತಿಳಿಬೇಕು ಅಂತ ಹೇಳ್ತಾರೆ. ಒಂದು ನಿಮಿಷ ಕ್ಷಮಿಸಿ, ಒಂದು ನಿಮಿಷ. ಹರೇ ಕೃಷ್ಣ. ಅದಕ್ಕೆ ಎಲ್ಲಾ ವೇದಗಳಲ್ಲಿ ನಾನೇ ಪ್ರತಿಪಾದ್ಯ ಅಂತ ಭಗವಂತ ಹೇಳ್ತಾರೆ. ಆಮೇಲೆ ಮಹಾಭಾರತದಲ್ಲಿ ಇನ್ನೊಂದು ಶ್ಲೋಕ ಇದೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ಕಥಾ ಆದಿ ಅಂತೆ ಚ ಮಧ್ಯೆ ಚ ಹರಿಸ್ ಸರ್ವತ್ರ ಗೀಯತೆ. ವೇದ, ರಾಮಾಯಣ, ಪುರಾಣ, ಮಹಾಭಾರತ ಆದಿ ಮಧ್ಯ ಅಂತ್ಯ ಎಲ್ಲಾ ಕಡೆ ಹರಿಯ ವರ್ಣನೆ ಅಷ್ಟೇ ಆಗಿದೆ ಹೊರತು ಬೇರೆ ಯಾರ ವರ್ಣನೆ ಆಗೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಧ್ವಾಚಾರ್ಯ ತಮ್ಮ ತಾತ್ಪರ್ಯದಲ್ಲಿ ಏನ್ ಬರೀತಾರಂದ್ರೆ, ನಾವು ವೇದದ ಒಂದೇ ಭಾಗ ತಗೊಂಡು ಇನ್ನೊಂದು ಭಾಗ ಮಾಡಿದ್ರೆ ಅದೊಂದು ದೋಷ ಆಗುತ್ತೆ. ಏನ್ ದೋಷ ಆಗುತ್ತೆ? ನಾವು ನಮ್ಮ ಮನೆಯಲ್ಲಿ ನಮ್ಮ ಕೋಣೆ ರಕ್ಷಣೆ, ನಮ್ಮ ಕೋಲಿಯ ರಕ್ಷಣೆ ಮಾಡ್ಲಿಕ್ಕೆ ಇಡೀ ಮನೆಯನ್ನು ಬೆಳೆಸ್ಬಿಡ್ತೀವಿ, ಆ ತರ ಆಗುತ್ತೆ. ಇಡೀ ಮನೆಯನ್ನು ಬೆಳೆಸಿ ನಮ್ಮ ರೂಮ್ ರಕ್ಷಣೆ ಮಾಡಿದ್ರೆ ನಾವು ಏನ್ ಪ್ರಯೋಜನ? ನಮ್ಗೆ ಅಡಿಗೆನೂ ಮಾಡ್ಲಿಕ್ಕೆ ಏನಾದ್ರು ಬೇಕು, ಆಮೇಲೆ ಆಟ ಆಡ್ಲಿಕ್ಕೆ ಏನಾದ್ರು ಜಾಗ ಬೇಕು, ಹರಟೆ ಹೊಡಿಲಿಕ್ಕೆ ಜಾಗ ಬೇಕು. ನಮ್ಮ ರೂಮ್ ಒಂದೇ ರಕ್ಷಣೆ ಮಾಡಿ ಏನ್ ಪ್ರಯೋಜನ ಇಡೀ ಮನೆಯನ್ನು ಬೆಳೆಸಿ? ಅದಕ್ಕೆ ಈ ತಪ್ಪವನ್ನು ಮಾಡಬಾರ್ದು. ಒಂದು ವೇದದ ಒಂದೇ ಭಾಗವನ್ನು ತಗೊಂಡು ಇನ್ನೊಂದು ಭಾಗವನ್ನು ನಿರಾಕರಿಸೋದು. ಕೃಷ್ಣ ಭಾವನಾಮೃತ ಸಂಘದಲ್ಲಿ ಬಹಳಷ್ಟು ಮಟ್ಟಿಗೆ ಈ ತರ ಆಗ್ತಾ ಇದೆ. ಶ್ರೀಲ ಪ್ರಭುಪಾದರು ಈ ವಿಷಯದಲ್ಲಿ ಏನ್ ಹೇಳ್ತಾರೆ ಅದನ್ನ ಚರ್ಚೆ ಮಾಡೋದು ಅವಶ್ಯಕ. ಎಲ್ಲಾ ಪ್ರಭುಪಾದರು ಏನ್ ಹೇಳ್ತಾರೆ, ಎಲ್ಲಾ ವೇದ ಶಾಸ್ತ್ರಗಳಲ್ಲಿ 4 ವೇದಗಳು, ವೇದಾಂತ ಸೂತ್ರ, ಉಪನಿಷತ್ತು, ಪುರಾಣ ಎಲ್ಲಾ ತರಲ್ಲಿ ಭಗವಂತನ ಮಹಿಮೆ ಒಂದೇ ಚರ್ಚೆ ಆಗಿದೆ ಅಂತ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಮುಂದೆ ಹೇಳ್ತಾರೆ, ವೇದದಲ್ಲಿರುವಂತ ಉಪಚಾರಗಳನ್ನ ಮಾಡೋದು, ವೇದ ಸಿದ್ಧಾಂತವನ್ನು ಚರ್ಚೆ ಮಾಡೋದು, ಆಮೇಲೆ ಭಗವಂತನ ಸೇವೆ ಮಾಡೋದು, ಇದನ್ನ ಎಲ್ಲರೂ ಮಾಡ್ಬೇಕು ಅಂತ ಹೇಳ್ತಾರೆ. ಮುಂದೆ ಭಗವದ್ಗೀತಾ 15ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಅಥೋಸ್ಮಿ ಲೋಕೆ ವೇದೇ ಚ ಜಾನಾತಿ ಪುರುಷೋತ್ತಮ. ಎಲ್ಲಾ ಲೋಕದಲ್ಲಿ ಅಂದ್ರೆ ಎಲ್ಲಾ ಲೋಕದಲ್ಲಿ ವೇದದಲ್ಲಿ ಅಂದ್ರೆ ಲೌಕಿಕ ಗ್ರಂಥಗಳು, ಬೇರೆ ಲೌಕಿಕ ಗ್ರಂಥಗಳಾಗ್ಲಿ, ಪುರಾಣಗಳಾಗ್ಲಿ, ಇತಿಹಾಸಗಳಾಗ್ಲಿ, ಅಂದ್ರೆ ಸಾಮಾನ್ಯ ಜನರಿಗೆ ತಿಳಿಯುವಂತ ಗ್ರಂಥಗಳಂದ್ರೆ ಪುರಾಣಗಳು. ಆಮೇಲೆ ವೇದಗಳು ಈ ಸಾಮಾನ್ಯ ಜನರಿಗೆ ತಿಳಿಯುವಂತ ಗ್ರಂಥಗಳಲ್ಲ. ಪುರಾಣಗಳಾಗ್ಲಿ ವೇದಗಳಾಗ್ಲಿ ಎಲ್ಲಾ ತರಲ್ಲಿ ತಿಳ್ಕೊಳ್ಳುವಂತವ್ರು ಭಗವಂತ ಒಬ್ಬನೇ ಅಂತ ಭಗವದ್ಗೀತೆ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಜಾನಾತಿ ಪುರುಷೋತ್ತಮ, ಇದು ರಹಸ್ಯ. ಈ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತ್ವಾ ಮಯಾನಗ. ಇದು ಬಹಳ ಗುಹ್ಯವಾದ ಸೀಕ್ರೆಟ್. ಇದು ಏನು? ಎಲ್ಲಾ ವೇದಗಳಲ್ಲಿ ತಿಳ್ಕೊಳ್ಳೋದು ಭಗವಂತ ಒಬ್ಬನೇ, ಅದ್ಬಿಟ್ಟು ಬೇರೆ ಯಾರೂ ಇಲ್ಲ ಅನ್ನುವಂಥದ್ದು ಒಂದು ರಹಸ್ಯ ಏನಿದೆ, ಇದು ಬಹಳ ಮುಖ್ಯವಾದದ್ದು. ಇದು ಎಲ್ಲರಿಗೂ ಅರ್ಥ ಆಗಲ್ಲ. ಇನ್ನೊಂದ್ ಕಡೆ ಭಾಗವತ್ 2ನೇ ಸ್ಕಂದದಲ್ಲಿ ಇಲ್ಲ, ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಭುಪಾದರು ಆತ್ಮ ಚೇತನ ಯುಕ್ತವಾಗಿ
ವೇದದಲ್ಲಿ ಹೇಳಿದೆ, ವೇದದಲ್ಲಿ ಹೇಳೋ ಕಾರಣದಿಂದ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು ಅಂತ. ಅದಕ್ಕೆ ವೇದ ಪ್ರಮಾಣಕ್ಕೆ ಪ್ರಭುಪಾದರು ಇಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಪುರುಷೋತ್ತಮ ಯೋಗದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಇದೆ. ಪ್ರಭುಪಾದರು 15ನೇ ಅಧ್ಯಾಯ 15ನೇ ಶ್ಲೋಕದ ತಾತ್ಪರ್ಯದಲ್ಲಿ ಹೇಳ್ತಾರೆ. ನಾನು ಯಾಕೆ ಈ ಪ್ರಮಾಣಗಳನ್ನ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಪ್ರಮಾಣಯುಕ್ತವಾಗಿ ಚರ್ಚೆ ಮಾಡಿದ್ರೆ ಅಷ್ಟೇ ಇದಕ್ಕೆ ಒಂದು ದೃಢ ಬಲ ಬರುತ್ತೆ. ನಾವು ಬರೀ ನಮ್ಮ ವಿಚಾರವನ್ನು ಹೇಳಿದ್ರೆ ಆಗಲ್ಲ. ಪ್ರಭುಪಾದರು ಈ ತರ ಹೇಳಿದ್ದಾರೆ, ಅದನ್ನ ಅರ್ಥ ಮಾಡ್ಕೋಬೇಕು. ಪ್ರಭುಪಾದ ಹೇಳ್ತಾರೆ, ವೇದಗಳು ಜನರಿಗೆ ಸರಿಯಾದ ಮಾರ್ಗದರ್ಶನ ಕೊಡುತ್ತೆ. ಯಾಕಂದ್ರೆ ಆ ಮಾರ್ಗದರ್ಶನ ತಗೊಂಡು ಜನರು ತಮ್ಮ ಜೀವನವನ್ನು ಪರಿಪೂರ್ಣಗೊಳಿಸಿ ಭಗವಂತನ ಧಾಮಕ್ಕೆ ಹೋಗ್ಬೋದು. ವೇದಗಳು ದೇವೋತ್ತಮ ಪರಮ ಪುರುಷವಾಗಿರುವಂತ ಕೃಷ್ಣನ ಬಗ್ಗೆ ಜ್ಞಾನ ಕೊಡುತ್ತೆ. ಕೃಷ್ಣನ ಅವತಾರ ಆಗಿರುವಂತ ವೇದವ್ಯಾಸರೇ ಈ ವೇದಾಂತ ಸೂತ್ರಗಳನ್ನ ರಚನೆ ಮಾಡಿದ್ದಾರೆ ಅಂತ ಪ್ರಭುಪಾದ ಹೇಳ್ತಾರೆ. ಅಂದ್ರೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ವೇದಗಳು ಮಾರ್ಗದರ್ಶನ ಅತಿ ಅವಶ್ಯಕವಾಗಿದೆ. ಈ ವೇದಗಳು ಭಗವಂತನ ಬಗ್ಗೆ ಜ್ಞಾನ ಕೊಡುತ್ತೆ. ಮತ್ತೆ ವೇದಾಂತವನ್ನು ರಚನೆ ಮಾಡಿದ ಸ್ವತಃ ವೇದವ್ಯಾಸನೇ ಅಂತ ಹೇಳ್ತಾರೆ. ಸರಿ, ಇಷ್ಟೆಲ್ಲ ಆಯ್ತು. ಹಾಗಿದ್ರೆ ಸಮಸ್ಯೆ ಎಲ್ಲಿದೆ? ಯಾಕೆ ಕೃಷ್ಣ ಅರ್ಜುನ್ಗೆ ಹೇಳ್ತಾನೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ? ಅಂದ್ರೆ ಇದನ್ನ ಯಥಾ ಪ್ರಕಾರವಾಗಿ ಸಂಸ್ಕೃತ ಅನುವಾದ ಮಾಡಿದ್ರೆ ಏನ್ ಹೇಳುತ್ತೆ ಇದು? ವೇದಗಳು 3 ಗುಣಗಳ ಬಗ್ಗೆ ಚರ್ಚೆ ಮಾಡುತ್ತವೆ. ಅದಕ್ಕೆ ಈ ವೇದಗಳನ್ನ ಬಿಟ್ಟು ಬಿಡಿ ಅಂತ ಯಥಾರ್ಥ ನೀವು ಅನುವಾದ ಮಾಡಿದ್ರೆ, ಅದಕ್ಕೆ ಇದು ಒಂದ್ ಸ್ವಲ್ಪ ಸಮಸ್ಯೆ ಆಯ್ತಲ್ಲ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಈ ತರ ಹೇಳ್ತಿದ್ದಾನೆ. 15ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಿದ್ದಾನೆ? ಅಥೋಸ್ಮಿ ಲೋಕೆ ವೇದೇಚ ಜಾನಾತಿ ಪುರುಷೋತ್ತಮ. ಎಲ್ಲಾ ವೇದಗಳಲ್ಲಾಗ್ಲಿ ಪುರಾಣಗಳಲ್ಲಾಗ್ಲಿ ನನ್ನ ಪುರುಷೋತ್ತಮ ಅಂತ ಅರ್ಥ ಮಾಡ್ಕೋಬೇಕು ಅಂತ. ಇದು ಹೇಗೆ? ಯಾಕೆ ಈ ತರ ಬೇರೆ ಬೇರೆ ಮತಗಳು ಭಗವಂತನ ವಿಚಾರದಲ್ಲಿದೆ ಅಂತ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಏನ್ ಕಾರಣ ಇರ್ಬೋದು? ಅರ್ಥ ಆಗ್ತಾ ಇದೆಯಲ್ಲ ಪ್ರಶ್ನೆ? ನಾನು ಕೇಳಿದ ಪ್ರಶ್ನೆ ಎಲ್ಲರಿಗೂ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಹೌದಿತ್ತು. ಸೊ ಅದನ್ನ ಈಗ ಬಿಡ್ಸೋಣಂತೆ. ಕೃಷ್ಣ ಏನ್ ಹೇಳ್ತಾನೆ? ವೇದಗಳು ಪುಷ್ಪಿತ ವಾಚ ಅಂತ. ಪುಷ್ಪಿತ ವಾಚ ಅಂದ್ರೆ ಒಂದು ಹೂವಿನ ತರ. ಈಗ ಹೂ ಯಾವ ತರ ಇರುತ್ತೆ? ತುಂಬಾ ಆಕರ್ಷಕವಾಗಿರುತ್ತೆ, ಘಮ ಘಮ ವಾಸನೆ ಇರುತ್ತೆ, ಆಮೇಲೆ ತುಂಬಾ ಕಾಣ್ಲಿಕ್ಕೆ ಚೆನ್ನಾಗಿರುತ್ತೆ, ಆಕರ್ಷಕವಾಗಿರುತ್ತೆ. ಅದಕ್ಕೆ ವೇದಗಳನ್ನ ಜನರಿಗೆ ಆಕರ್ಷಣೆ ಮಾಡ್ಲಿಕ್ಕೆ ಭಗವಂತ ರಚನೆ ಮಾಡಿದ್ದಾನೆ. ಅದರ ಗೂಢ ರಹಸ್ಯಮಯ ಅರ್ಥ ಏನಂದ್ರೆ ಅದನ್ನ ಭಗವಂತನೇ ವೇದದಲ್ಲಿ ವರ್ಣಿತವಾಗಿದ್ದಾನೆ ಅಂತ ಗೂಢ ರಹಸ್ಯಮಯ ಅರ್ಥ. ಆದ್ರೆ ಹೊರಗಡೆ ಕಾಣ್ಲಿಕ್ಕೆ ಬಹಳ ಆಕರ್ಷಕವಾಗಿ ಕಾಣುತ್ತೆ. ಈಗ ಒಂದು ಶ್ಲೋಕ ಇದೆ, ಯಾವ್ದಾದ್ರು ಒಂದು ಶ್ಲೋಕ ತಗೊಳ್ಳಿ, ವೇದ ಮಂತ್ರ ತಗೊಳ್ಳಿ. ಅಗ್ನಿ ಮೀಳೆ ಅಂತ. ಅಗ್ನಿ ಮೀಳೆ ಪುರೋಹಿತಂ ಮೃತ್ಯುಜಂ ಹೋತಾರಂ ಅಂತ ಅಗ್ನಿ ಸೂಕ್ತದ ಮೊದಲೇ ಶ್ಲೋಕ. ಈಗ ಇದನ್ನ ನೀವು ಯಥಾರ್ಥವಾಗಿ ತಗೊಂಡ್ರೆ ಅಗ್ನಿಯ ವರ್ಣನೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಓ, ಅಗ್ನಿಯ ವರ್ಣನೆ ಆಗ್ತಾ ಇದೆ, ಅಗ್ನಿ ದೇವನ ವರ್ಣನೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಅದಕ್ಕೆ ಅಗ್ನಿ ಅಂದ್ರೆ ಪ್ರಥಮ ಅಗ್ನಿ ಯಾರು? ಪರಮಾತ್ಮನೇ, ಭಗವಂತನೇ ಎಲ್ಲಕ್ಕಿಂತ ಮೊದಲೇ ಅಗ್ನಿ. ಅದಕ್ಕೆ ಎಲ್ಲಾ ವಿಶೇಷಣಗಳು, ಎಲ್ಲಾ ದೇವತೆಗಳ ಹೆಸರುಗಳು ಎಲ್ಲಕ್ಕಿಂತ ಮೊದಲು ಭಗವಂತನಿಗೆ. ಈಗ ಇಂದ್ರ ಅಂತ. ಇಂದ್ರ ಅಂದ್ರೆ ಸ್ವರ್ಗಲೋಕದ ಅಧಿಪತಿ ರಾಜ. ನಿಜವಾದ ಸ್ವರ್ಗಲೋಕದ ಅಧಿಪತಿ ಯಾರು? ಇಡೀ ಪ್ರಪಂಚದ ಅಧಿಪತಿನೇ ಭಗವಂತ. ಈ ಪ್ರಪಂಚದ ಅಧಿಪತಿ ಭಗವಂತ ಇರೋದ್ರಿಂದ ಸ್ವರ್ಗದ ಮೊದಲೇ ಅಧಿಪತಿ ಭಗವಂತನೇ ಆಗ್ತಾನೆ. ಅದಕ್ಕೆ ಇಂದ್ರ ಅನ್ನೋದು ಮೊದಲು ಭಗವಂತನ ಹೆಸರು, ಅದಾದ್ಮೇಲೆ ಆ ದೇವತೆಗಳ ಹೆಸರು. ಆತರ ವಾಯು ಆಗ್ಲಿ ಅಗ್ನಿ ಆಗ್ಲಿ ಪ್ರತಿಯೊಬ್ಬರದು ಏನ್ ವರ್ಣನೆ ಆಗುತ್ತೆ? ಗಣಪತಿ ಅಂತಂತಾರೆ. ಗಣಪತಿ ಅಂದ್ರೆ ಎಲ್ಲಾ ಗಣಗಳ ಪತಿ ಅಂತ. ಆ ಗಣಗಳ ಪತಿ ಅನ್ನುವಂಥವ್ರು ಯಾರಿದ್ದಾರೆ? ಅವರು ಭಗವಂತನೇ. ಯಾಕಂದ್ರೆ ಭಗವಂತ ಎಲ್ಲರ ಪತಿ, ಎಲ್ಲರ ಮಾಲಕ ಭಗವಂತನೇ. ಆದ್ರೆ ಆ ಭಗವಂತ ಗಣಗಳ ಈಶ ಅಂದ್ರೆ ಗಣೇಶ, ನಿಜವಾದ ಗಣೇಶ ಅಂದ್ರೆ ಈ ಭಗವಂತ. ಆದ್ರೆ ಶ್ರೀಕೃಷ್ಣ ಆದ್ಮೇಲೆ ಮತ್ತೆ ಬೇರೆ ಸಣ್ಣ ಸಣ್ಣ ದೇವತೆಗಳಿಗೆ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಇವ್ರಿಗೂ ಗಣೇಶ ಅಂತ, ಇವರು ಶಿವ ಅಂತ. ಶಿವ ಅಂದ್ರೆ ಎಲ್ಲಕ್ಕಿಂತ ಶುಭ ಇವರು. ಈ ತರ ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನು ಕೊಟ್ಟಿದ್ದಾರೆ. ಆದ್ರೆ ಆ ಹೆಸರುಗಳು ಮೂಲವಾಗಿ ಭಗವಂತನಿಗೆ ಸಂಕೇತ ಮಾಡುತ್ತೆ. ಈಗ ಪ್ರಧಾನ ಮಂತ್ರಿ, ಎಲ್ಲಕ್ಕಿಂತ ಪ್ರಧಾನವಾದ ಮಂತ್ರಿ ಅಂದ್ರೆ ಭಗವಂತನೇ ತಾನೆ. ಆದ್ರೆ ಈಗ ವ್ಯವಹಾರಕ್ಕೆ ಯಾರಿಗಾದ್ರೂ ಪ್ರಧಾನ ಮಂತ್ರಿ ಅನ್ಲೇಬೇಕು ಅನ್ನೋ ಕಾರಣಕ್ಕೆ ಒಬ್ಬ ವ್ಯಕ್ತಿಗೆ ವ್ಯವಹಾರಿಕವಾಗಿ ಪ್ರಧಾನ ಮಂತ್ರಿ ಅಂತ ಅಂತೇವೆ ನಾವು. ನಿಜವಾದ ಪ್ರಧಾನ ಮಂತ್ರಿ ಅಂದ್ರೆ ಭಗವಂತ. ಆ ತರ ಈ ಒಂದೊಂದು ದೇವತೆಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ. ಮತ್ತೆ ವೇದಗಳಲ್ಲಿ ಏನೇನು ವರ್ಣನೆ ಆಗುತ್ತೆ, ಯಾವ್ಯಾವ ಶ್ಲೋಕಗಳನ್ನ ಹೇಳ್ತಾರೆ, ಆ ಶ್ಲೋಕಗಳು ವಾಸ್ತವಿಕವಾಗಿ ಭಗವಂತನ ವರ್ಣನೆಯೇ.
ಈಗ ಅಗ್ನಿ ಮೇಳೆ ಪುರೋಹಿತಂ ಯಜ್ಞಸ್ಯ ಅಗ್ನಿಂ ಈಳೆ ಪುರೋಹಿತಂ ಋತ್ವಿಜಂ ಹೋತಾರಂ ಯಜ್ಞಸ್ಯ ಅಗ್ನಿಂ ಈಳೆ ಅಂದ್ರೆ ಏನು, ಯಜ್ಞದ ಅಗ್ನಿ ಏನಿದೆ ಆ ಅಗ್ನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಮೊದಲೇ ಸೂಕ್ತದ ಮೊದಲೇ ಶ್ಲೋಕ ಇದೆ. ಇದರಲ್ಲಿ ನೇರವಾಗಿ ಅಗ್ನಿ ದೇವಗೆ ನಮಸ್ಕಾರ ಮಾಡ್ತೀವಿ ಅನ್ನೋ ಒಂದು ಅರ್ಥವನ್ನು ತಗೋಬಹುದು. ಆದ್ರೆ ಗೂಢ ಅರ್ಥ ಏನಿದೆ, ಆ ಅಗ್ನಿಯಾಗಿರುವಂತ ಶ್ರೀಕೃಷ್ಣ ಪರಮಾತ್ಮ ಏನಿದ್ದಾನೆ, ಭಗವಂತ ಏನಿದ್ದಾನೆ, ಆ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತೇನೆ. ಅದಕ್ಕೆ ಆ ತರ ನಾವು ಅರ್ಥ ಮಾಡ್ಕೊಂಡ್ರೆ ಎಲ್ಲಾ ವೇದಗಳಲ್ಲಿ ಭಗವಂತನ ವರ್ಣನೆನೇ ಆಗಿದೆ. ಈಗ ಭಗವಂತನ ಬಗ್ಗೆ ಪೂರ್ಣ ಜ್ಞಾನ ನಾವು ಅದರಿಂದ ಪ್ರಾಪ್ತ ಮಾಡ್ಕೋಬಹುದು. ಆ ಕಾರಣದಿಂದ ಏನಾಗುತ್ತೆ ಅಂದ್ರೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನೀನು ಲೌಕಿಕ ಅರ್ಥದಲ್ಲಿ ಸಿಕ್ಕಾಕೊಳ್ಬೇಡ. ವೇದ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಲೌಕಿಕ ಅರ್ಥದಲ್ಲಿ ಸಿಕ್ಕಾಕೊಳ್ಬೇಡ, ಎಲ್ಲಾ ತರಲ್ಲಿ ಇರುವಂತ ಆಧ್ಯಾತ್ಮಿಕ ಅರ್ಥವನ್ನು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಎಲ್ಲ ಕಡೆ ಭಗವಂತನ ಬಗ್ಗೆ ವರ್ಣನೆ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಈ ಪುಷ್ಪಿತ ವಾಚವನ್ನು ಬಿಡಬೇಕು ಅಂದ್ರೆ ಏನು, ವೇದಗಳನ್ನ ಬಿಡ್ಬೇಕಂತಲ್ಲ, ವೇದಗಳನ್ನ ಬಿಡುವಂತ ಯಾವ ಕಾರಣಕ್ಕೂ ಹೇಳಿಲ್ಲ. ವೇದದಲ್ಲಿರುವಂತ ಈ ಸಿಹಿ ಮಾತುಗಳು, ಲೌಕಿಕ ಲಾಭವನ್ನು ಕೊಡುವಂತ ಮಾತುಗಳನ್ನ ಬಿಟ್ಟು ಬಿಡ್ಬೇಕು. ಈಗ ವಾಯವ ಯಾಹಿ ದರ್ಶೇತ್ ಮೇ ಸೋಮೋ ಅಲಂಕೃತ ತೇಷಾಂ ಪಾಹಿ ಶ್ರುತಿ ಯವಂ, ಎರಡನೇ ಸೂಕ್ತ ವೇದದಲ್ಲಿ ಏನಿದೆ ವಾಯು ಸೂಕ್ತ. ವಾಯು ಸೂಕ್ತದ ಮೊದಲೇ ಶ್ಲೋಕ ಇದು. ಅಂದ್ರೆ ಹೇ ವಾಯು ನನಗೆ ಸೋಮರಸವನ್ನು ತಂದು ಕೊಡು ಅಂತ ಹೇಳಿದಂಗೆ. ಈಗ ಲೌಕಿಕವಾಗಿ ಏನರ್ಥ ಇದು, ನನಗೆ ಸ್ವರ್ಗದ ಆಸೆ ಇದೆ, ಸ್ವರ್ಗದ ಲಾಭ ಕೊಡಿ, ಆ ಸ್ವರ್ಗದಲ್ಲಿ ನಾನು ಸೋಮಪಾನ ಮಾಡ್ಬೇಕು, ಬಹಳ ಸುಖವನ್ನು ಅನುಭವಿಸ್ಬೇಕು ಅಂತ ಅರ್ಥ. ಈಗ ಆಚಾರ್ಯರು ಯಾವ ತರ ಇದನ್ನ ಪರಿಭಾಷೆ ಕೊಟ್ಟಿದ್ದಾರೆ, ಮಧ್ವಾಚಾರ್ಯ ಅವ್ರೇನ್ ಹೇಳಿದ್ದಾರೆ, ಈ ಅಲಂಕೃತ ಸೋಮ, ಅಲಂಕೃತ ಸೋಮ ಅಂದ್ರೆ ಏನು, ತುಂಬಾ ಅಲಂಕಾರ ಮಾಡಿರೋಂತ ಗ್ಲಾಸ್ ಅಲ್ಲಿ ಸೋಮರಸವನ್ನು ಕೊಡುವಂತ. ಈಗ ಅದನ್ನ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಈ ವಾಯು ರೂಪದಲ್ಲಿರುವಂತ ಪರಮಾತ್ಮ ಏನಿದ್ದಾನೆ, ಭಗವಂತ ಏನಿದ್ದಾನೆ, ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾರೆ ಸೋಮರಸವನ್ನು ಕೊಡು. ಸೋಮರಸ ಏನಕ್ಕೆ ಕೊಡುತ್ತೆ, ಅಮೃತತ್ವ ಕೊಡ್ತಾರೆ. ಅಮೃತತ್ವದ ಸೋಮರಸ ಅಂದ್ರೆ ಭಕ್ತಿ ರಸ. ಅದಕ್ಕೆ ನನಗೆ ಕೃಷ್ಣ ಭಕ್ತಿ ಅನ್ನೋ ರಸವನ್ನು ಕೊಡು, ನಿತ್ಯ ಸ್ಥಾನ ಭಗವಂತನ ಧಾಮದಲ್ಲಿ ಭಗವಂತನ ಸೇವೆ ಮಾಡೋ ಅವಕಾಶ ಕೊಡು ಅನ್ನುವಂತ ಅರ್ಥದಲ್ಲಿ ಇದು ಹೇಳಿದೆ. ಇದು ಕೃಷ್ಣ ಭಾವನಾಮೃತವಾಗಿರೋ ಯುಕ್ತವಾಗಿರುವಂತ ಅರ್ಥ ಅಂತ ಅವ್ರು ಹೇಳ್ತಾರೆ. ನೋಡಿ ಎಷ್ಟು ಸುಂದರವಾಗಿದೆ. ಅದೇ ಶ್ಲೋಕವನ್ನು ನಾವು ಲೌಕಿಕವಾಗಿ ಉಚ್ಚಾರಣೆ ಲೌಕಿಕವಾಗಿ ತಿಳ್ಕೊಂಡ್ರೆ ಭೌತಿಕ ಲಾಭ ಸಿಗುತ್ತೆ. ಅದಕ್ಕೆ ಕಲ್ಪವೃಕ್ಷ ಅಂತ ಹೇಳ್ತಾರೆ ವೇದಗಳು. ನಿಮ್ಗೇನ್ ಬೇಕು ಅದ್ರಲ್ಲಿ ತಗೋಬಹುದು, ನೀವು ಶುದ್ಧ ಕೃಷ್ಣ ಭಕ್ತಿ ಕೂಡ ತಗೋಬಹುದು. ಅದು ಈ ಪುಷ್ಪಿತ ವಾಚವನ್ನು ಬಿಟ್ಟು ಶುದ್ಧ ಕೃಷ್ಣ ಭಕ್ತಿ ತಗೋಬೇಕು ಅಂತ ಹೇಳಿದ್ದಾರೆ, ಹೊರತು ನಿಗಮಗಳನ್ನ ವೇದಗಳನ್ನ ತಿರಸ್ಕಾರ ಮಾಡ್ಬೇಕು ಅನ್ನೋದು ಯಾವ ಕಾರಣಕ್ಕೂ ಹೇಳಿಲ್ಲ. ಇದನ್ನ ನಾವು ಪ್ರತ್ಯೇಕವಾಗಿ ವಿಶೇಷವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ಈ ವಿಷಯದಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ನಾವು ವೇದಗಳನ್ನ ಬಿಟ್ಟು ಬಿಡಬೇಕು, ಅದನ್ನ ಅಧ್ಯಯನ ಮಾಡಬಾರ್ದು, ಅದರಿಂದ ಭಕ್ತಿ ನಾಶ ಆಗುತ್ತೆ, ಇದು ಬಹಳಷ್ಟು ತಪ್ಪು ಕಲ್ಪನೆಗಳನ್ನ ಬಿಟ್ಟು ಬಿಡ್ಬೇಕು ನಾವು. ಈಗ ವೇದಗಳ ಬಗ್ಗೆ ಇಲ್ಲಿ ಏನ್ ಹೇಳಿದ್ದಾರೆ, ನಿಗಮ ಕಲ್ಪತರೋ ಗಲಿತಂ ಫಲಂ ಅಂದ್ರೆ ಇದನ್ನ ಒಂದು ವೃಕ್ಷದ ಜೊತೆಗೆ ಹೋಲಿಕೆ ಮಾಡಿದ್ದಾರೆ. ವೃಕ್ಷದಲ್ಲಿ ಕೆಳಗಡೆ ಜಡ ಇರುತ್ತೆ, ಮಧ್ಯದಲ್ಲಿ ಅದಕ್ಕೇನಂತಾರೆ ಕಂಬ ಇರುತ್ತೆ, ಆಮೇಲೆ ಟೊಂಗಿಗಳಿರ್ತವೆ, ಟೊಂಗಿಗಳ ಮೇಲೆ ಎಲೆ ಇರ್ತವೆ, ಎಲೆ ಇರೋದ್ರಲ್ಲಿ ಹಣ್ಣು ಇರ್ತವೆ. ಈಗ ಒಂದು ಮರವನ್ನು ನೀವು ನೋಡಿ, ಎಲ್ಲರೂ ಒಂದು ಮರವನ್ನು ನೋಡಿ, ಮರ ಯಾವ ತರ ಇರುತ್ತೆ, ಮರದ ಕೆಳಗಡೆ ಭಾಗದಲ್ಲಿ ಅಲ್ಲಿ ಏನ್ ಕಂಬ ಇರುತ್ತೆ, ಅದಕ್ಕೆ ಏನಂತಾರೆ ಕನ್ನಡದಲ್ಲಿ, ಸ್ಟೆಮ್, ಕಾಂಡ, 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 ಕಾಂಡ. ಅದರಲ್ಲಿ ಏನು ವೈವಿಧ್ಯತೆ ಇರಲ್ಲ, ಅದು ಒಂದೇ ಸಮಾನವಾಗಿರುತ್ತೆ. ಸಮಾನವಾಗಿರುತ್ತೆ ಅಂದ್ರೆ ಮುಟ್ಲಿಕ್ಕೂ ಒಂದೇ ತರ ಇರುತ್ತೆ, ಆಕಾರನೂ ಒಂದೇ ತರ ಇರುತ್ತೆ. ವೇದಗಳು ಆ ತರ, ಅದರಲ್ಲಿ ಏನು ವೈವಿಧ್ಯತೆ ಇಲ್ಲ, ಒಂದೇ ಶ್ಲೋಕ ಇದೆ, ಆ ಶ್ಲೋಕದಿಂದ ನೀವು ಕೆಲವೊಂದು ಜನರು ಶಿವನ ಆರಾಧನೆ ಮಾಡ್ತಾರೆ, ಕೆಲವೊಂದು ಜನರು ಕೃಷ್ಣ ಆರಾಧನೆ ಮಾಡ್ತಾರೆ. ಯಾಕಂದ್ರೆ ಆ ಸ್ತರದಲ್ಲಿ ಕೃಷ್ಣ ಭಗವದ್ಗೀತಾ 3ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಿದ್ದಾನೆ, ಸಕ್ತಾ ಕರ್ಮಣ್ಯ ವಿದ್ವಾಂಸೋ ಯಥಾಸಕ್ತಸ್ಯ ಭಾರತ ಕುರ್ಯಾನ್ ವಿದ್ವಾಂಸ್ ತಥಾಸಕ್ತ ಚಿಕೀರ್ಷು ಲೋಕ ಸಂಗ್ರಹಂ ನ ಬುದ್ಧಿಭೇದಂ ಜನಯೇದ್ ಅಜ್ಞಾನಾಂ ಕರ್ಮ ಸಂಗಿಣಾಂ ಜೋಷೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ. ಕೃಷ್ಣ ಏನ್ ಹೇಳ್ತಾನೆ, ಈ ಭೇದ ಮಾಡುವಂತ ಬುದ್ಧಿ ಜನರಿಗೆ ಯಾರಿಗಿಲ್ಲ ಅಂತವ್ರಿಗೆ ನಾವು ಸುಮ್ಮನೆ ಡಿಸ್ಟರ್ಬ್ ಮಾಡಿ ಉನ್ನತೋಜ್ವಲ ರಸದ ಬಗ್ಗೆ ಹೇಳಿದ್ರೆ ಅವರೆಲ್ಲ ಸಹಜಿ ಆಗ್ತಾರೆ. ಅದಕ್ಕೆ ಅವ್ರ ಸ್ತರದಲ್ಲಿ ಕರ್ಮಕಾಂಡವನ್ನು ಮಾಡ್ತಾ ಇರ್ಲಿ, ತಮ್ಮ ದೇವತೆಗಳ ಆರಾಧನೆ ಮಾಡ್ತಾ ಇರ್ಲಿ, ಅವ್ರಿಗೆ ಸುಮ್ಮನೆ ಅನಾವಶ್ಯಕವಾಗಿ ಅವ್ರಲಿಂದ ಎಬ್ಬಿಸ್ಬಾರ್ದು.
ಆ ಸ್ತರದಲ್ಲಿ ಅವ್ರು ಪೂಜೆ ಮಾಡ್ಲಿ. ಯಾರು ಶುದ್ಧ ಕೃಷ್ಣ ಭಕ್ತಿಯಲ್ಲಿ ಬರ್ಲಿಕ್ಕೆ ಪಾತ್ರರಾಗಿದ್ದಾರೆ ಅವರಿಗೆ ಮೇಲೆಬ್ಸಿ ನೀವು ಅಂತ ಹೇಳ್ತಾರೆ. ಯಾಕಂದ್ರೆ ಕನಿಷ್ಠವಾಗಿ ತಮ್ಮ ಪೂಜೆ ಪಾಠ ಮಾಡ್ತಾ ಮಾಡ್ತಾ ಕೊನೆಗೆ ಸರ್ವಂ ಕೃಷ್ಣಾರ್ಪಣಮಸ್ತು ಅಂತಾದ್ರೂ ಹೇಳ್ತಾರೆ. ಅಥವಾ ಏನಾದ್ರೂ ಭಗವಂತ ನಾಮಸ್ಮರಣೆ ಮಾಡ್ತಾರೆ. ಆಚಮನ್ ಮಾಡಿದಾಗ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ ಈ ತರ ಹೇಳ್ತಾ ಅಷ್ಟು ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಕನಿಷ್ಠ ಏನೋ ಮಾಡ್ತಾ ಮಾಡ್ತಾ ಶುದ್ಧರಾಗ್ತಾರೆ. ಅದಕ್ಕೆ ಅವ್ರನ್ನ ನೀವು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಈ ಪುಷ್ಪಿತ ವಾಚ ಯಾವ್ಯಾವ ಸ್ತರದಲ್ಲಿ ಏನೇನ್ ತಗೊಳ್ತಾರೆ ವೇದದಿಂದ ತಗೋಬಹುದು. ಈಗ ಬರ್ತಾ ಬರ್ತಾ ಉಪನಿಷತ್ತಲ್ಲಿ ಪುರಾಣಗಳಲ್ಲಿ ಒಂದ್ ಸ್ವಲ್ಪ ವೈವಿಧ್ಯತೆ ಜಾಸ್ತಿ ಆಗುತ್ತೆ, ಸ್ಪಷ್ಟೀಕರಣ ಆಗುತ್ತೆ. ಪರಬ್ರಹ್ಮ ಬೇರೆ, ಅನೋರಣೀಯಾಂ ಮಹತೋ ಮಹ್ಯಾಂ ಭಿನ್ನತೆ ಇದೆ. ಏಕೋ ಬಹುನಾಂ ಯೋ ವಿದತಾತಿ ಕಾಮಾನ್, ಒಂದ್ ಆತ್ಮ ಎಲ್ಲಾ ಆತ್ಮಗಳನ್ನ ರಕ್ಷಣೆ ಮಾಡ್ತಾ ಇದೆ, ಅವರ ಆಸೆಗಳನ್ನ ಪೂರಿಸ್ತಾ ಇದೆ. ಸ್ವಲ್ಪ ವೈವಿಧ್ಯತೆಯನ್ನು ಕಂಡು ಬಂದಿದೆ ಇಲ್ಲಿ. ಇಲ್ಲ ಒಂದು ವಿಶೇಷ ಆತ್ಮ ಇದೆ, ಬೇರೆ ಎಲ್ಲ ಸಾಮಾನ್ಯ ಆತ್ಮಗಳಿದ್ದಾರೆ ಅಂತ. ಅದು ಅದಕ್ಕೆ ಮರದ ಟೊಂಗೆಗಳು ಯಾವ ತರ ಇರ್ತಾವಲ್ಲ, ಟೊಂಗೆಗಳು ಒಂದ್ ಸ್ವಲ್ಪ ಕಾಣ್ಲಿಕ್ಕೆ ಬೇರೆ ಬೇರೆ ತರ ಕಾಣ್ತವೆ. ಆ ತರ ಉಪನಿಷತ್ಗಳಲ್ಲಿ ಬಂದಾಗ ಸ್ವಲ್ಪ ವೈವಿಧ್ಯತೆ ಇರುತ್ತೆ. ಮುಂದೆ ಹೋಗ್ತಿದ್ದಾಗ ಟೊಂಗೆಗಳಿಂದ ಮುಂದೆ ಎಲೆಗಳಿರ್ತಾವೆ. ಎಲೆಗಳು ಕಾಣ್ಲಿಕ್ಕೂ ಬೇರೆ ಇರುತ್ತೆ, ಅದ್ರ ಬಣ್ಣನೂ ಬೇರೆ ಇರುತ್ತೆ, ಅದನ್ನ ಸ್ಪರ್ಶ ಮಾಡಿದ್ರೆ ಬೇರೆ ತರ ಇರುತ್ತೆ. ಅದಕ್ಕೆ ಇನ್ನೊಂದ್ ಸ್ವಲ್ಪ ವೈವಿಧ್ಯತೆ ಬಂತು ಅದ್ರಲ್ಲಿ. ಆ ತರ ಪುರಾಣಗಳಲ್ಲಿ ಇನ್ನಷ್ಟು ವೈವಿಧ್ಯತೆ ತುಂಬಾ ಸ್ಪಷ್ಟವಾಗಿದ್ದಾರೆ. ಭಗವಂತ ದೇವೋತ್ತಮ ಪರಮ ಪುರುಷನಾಗಿದ್ದಾನೆ, ಬೇರೆ ದೇವತೆಗಳು ಅವ್ರ ಸೇವೆ ಮಾಡ್ತಾ ಇದ್ದಾರೆ, ಸೇವಕ ಭಾವ ಅವರಲ್ಲಿದೆ. ಇದನ್ನ ಇನ್ನೂ ಸ್ಪಷ್ಟಪಡಿಸಿದ್ದಾರೆ ಪುರಾಣಗಳಲ್ಲಿ. ಈಗ ಈ ಮರದು ಎಲ್ಲಕ್ಕಿಂತ ಶ್ರೇಷ್ಠ ಅದ್ರ ಫಲ ಅಂದ್ರೆ ಹಣ್ಣು. ಆ ಹಣ್ಣಲ್ಲಿ ಇನ್ನಷ್ಟು ವೈವಿಧ್ಯತೆ ಇರುತ್ತೆ. ಅದು ಕಾಣ್ಲಿಕ್ಕೂ ಬೇರೆ ಇರುತ್ತೆ, ಸ್ಪರ್ಶದಲ್ಲೂ ಬೇರೆ ಇರುತ್ತೆ, ಅದಕ್ಕೆ ಸುವಾಸನೆ ಬೇರೆ ಇರುತ್ತೆ, ರುಚಿ ಕೂಡ ಬೇರೆ ಇರುತ್ತೆ. ಎಲೆಗಳಲ್ಲಿ ಆ ತರ ಇರಲ್ಲ, ಏನ್ ವಿಶೇಷ ರುಚಿ ಇರಲ್ಲ. ಈ ಹಣ್ಣದಲ್ಲಿ ರುಚಿ ಕೂಡ ಬೇರೆ ಇರುತ್ತೆ. ಆ ತರ ಭಾಗವತ್ ಪುರಾಣ ಏನಿದೆ ತುಂಬಾ ರುಚಿಕರವಾಗಿದೆ. ಅದು ತುಂಬಾ ಸ್ಪಷ್ಟವಾಗಿ ಭಗವಂತನೇ ದೇವೋತ್ತಮ ಪರಮ ಪುರುಷ ಅಂತ ಸಿದ್ಧಪಡಿಸುತ್ತೆ. ಇದನ್ನ ನಿನ್ನೆ ಮೊನ್ನೆ ಚರ್ಚೆ ಮಾಡಿದ್ವಿ ನಾವು. ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಡುತ್ತೆ. ಈಗ ಈ ತರ ವೈವಿಧ್ಯತೆ ಏನಿದೆ ಭಾಗವತ್ ಪುರಾಣದಲ್ಲಿದೆ. ಹಾಗಿದ್ರೆ ಬೇರೆ ಬೇರೆ ಸ್ತರಗಳು ಯಾಕೆ ಬೇಕು, ಅದನ್ನ ಒಂದ್ ಸ್ವಲ್ಪ ನಾಳೆ ಚರ್ಚೆ ಮಾಡೋಣ. ಏನಾದ್ರೂ ಪ್ರಶ್ನೆಗಳಿದೆ? ಹರೇ ಕೃಷ್ಣ. ನವೀನ್ ಪ್ರಭು ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ. ಪ್ರಭು, ಇದಕ್ ಸಂಬಂಧಪಟ್ಟಂಗಲ್ಲ ಬೇರೆನೋ ಆಗ್ಬೋದಲ್ವಾ? ಬೇರೆ ಮತ್ತೆ ಯಾರು ಇದಕ್ ಸಂಬಂಧಪಟ್ಟ ಯಾರಾದ್ರೂ ಪ್ರಶ್ನೆ ಕೇಳ್ತಿದ್ರೆ ಕೇಳಿ, ಅದಾದ್ಮೇಲೆ ನೀವು ಕೇಳೋರುತ್ತೆ. ವಿಷಯ ಸಂಬಂಧಪಟ್ಟ ಯಾರಾದ್ರೂ ಏನಾದ್ರು? ಪ್ರಭುಜಿ, ಇದು ಯಜುರ್ವೇದ ಒಂದೇ ಇರೋದು, ಅದ್ರಲ್ಲಿ ವೇದವ್ಯಾಸರು 4 ಭಾಗ ಮಾಡಿದ್ದು ಅಂತ ಹೇಳಿದ್ರು, ಅದು ನಿಜಾನ? ವೇದ ಅನ್ನೋದು ಬಂದಿರೋದು ಪ್ರತಿಯೊಂದು ಶಾಖದವ್ರು ಹೇಳ್ತಾರೆ ನಮ್ಮ ವೇದದ ಭಾಗ ಮೂಲ ಅಂತ. ಆದ್ರೆ ಆತರ ಇಲ್ಲ. ವೇದ ಅನ್ನೋದು ಒಂದಿದೆ. ಆ ವೇದವನ್ನು 4 ಭಾಗ ವ್ಯಾಸ ಮಾಡಿದ್ದಾರೆ. ಕೃಷ್ಣ ದ್ವೈಪಾಯನ ಅಂತ ಹೆಸರವರು. ಅವರ ವೇದವನ್ನು ವ್ಯಾಸ ಮಾಡಿದ್ದಾರೆ, 4 ಭಾಗ ಮಾಡಿದಾಗ ಋಗ್ ಯಜುರ್ ಸಾಮ ಅಥರ್ವ ವೇದ ಅಂತ ಬಂತು. ಹರೇ ಕೃಷ್ಣ ಪ್ರಭು. ಪ್ರಭು, ಈಗ ಬರೀ ಒಂದು ಫಲ ನಮ್ಗೆ ಶ್ರುತಿಗೂ ಸ್ಮೃತಿಗೂ, ಶ್ರುತಿ ಅಂದ್ರೆ ಬರ್ದಿರೋದು, ಸ್ಮೃತಿ ಅಂದ್ರೆ ಹೇಳಿರೋದು ಪ್ರಭುಜಿ. ಎಂತು? ಶ್ರುತಿ ಅಂದ್ರೆ ಬರ್ದಿರೋದು, ಸ್ಮೃತಿ ಅಂದ್ರೆ ಬಾಯಿಂದ ಬಾಯಿಗೆ ಹೇಳ್ಕೊಂಡ್ ಬಂದಿರೋದು ಅಂತ ಕೇಳ್ತಿರೋದು ಪ್ರಭುಜಿ, ಸರಿನಾ? ಶ್ರುತಿ ಅಂದ್ರೆ ಬರೀ ಕೇಳ್ಕೊಂಡ್ ಬಂದಿರೋದು, ಅದು ಯಾರು ಬರ್ದಿಲ್ಲ. ಸ್ಮೃತಿ ಬರ್ದಿರೋದು. ಸ್ಮೃತಿ ಬರ್ದಿರೋದು. ರಮೇಶ್ ಪ್ರಭು ಹೇಳಿ. ಎಸ್ ಪ್ರಭು. ಪ್ರಭು, ಈಗ ನಾವು ಬರೀ ಫಲ ಅಥವಾ ಫ್ರೂಟ್ ಬಗ್ಗೆ ಯೋಚನೆ ಮಾಡಿದಾಗ ನಮ್ಗೆ ಬರೀ ಫಲ ಸಿಗೋದು ಲೈಕ್ ನಮ್ಗೆ ಲೀವ್ಸ್ ಇರ್ಬೇಕು, ಸ್ಟೆಮ್ ಇರ್ಬೇಕು, ರೂಟ್ಸ್ ಇರ್ಬೇಕು, ಇದ್ರೆ ತಾನೇ ಫಲ ಸಿಗೋದು. ಹೌದು. ಸೊ ನಾವು ಬರೀ ಫ್ರೂಟ್ ಬಗ್ಗೆ ಅಷ್ಟು ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ಹೌದು, ನಿಜ. ಅದನ್ನ ನಾಳೆ ವಿಸ್ತಾರವಾಗಿ ಚರ್ಚೆ ಮಾಡ್ಬೇಕಂತೇವಿ. ಯಾರ್ಯಾರು ಯಾವ ಸ್ತರದಲ್ಲಿ ಇರ್ತಾರೆ, ಯಾಕೆ ನಾವು ಪ್ರತಿಯೊಂದು ಭಾಗ ಬೇಕಾಗಿದೆ ಅಂತ. ಥ್ಯಾಂಕ್ ಯು ಪ್ರಭು. ಎಸ್. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಮಾತಾಜಿ, ನಿಮ್ಗೆ ಏನಾದ್ರು ಪ್ರಶ್ನೆ ಇದೆ? ಇಲ್ಲ ಪ್ರಭುಜಿ, ನನಗೆ ಇದೇ ಡೌಟ್ ಇತ್ತು. ಯಾಕೆ ವೇದವ್ಯಾಸರು ಇನ್ನೊಂದು ಬರೆಯಕ್ ಹೇಳಿದ್ರು, ವೇದವ್ಯಾಸರಿಗೆ ತೃಪ್ತಿ ಯಾಕೆ ಆಗಿರ್ಲಿಲ್ಲ ಇದೆಲ್ಲ ಬರೆದ್ರು ಅಂತ ಓದ್ತಾ ಇರೋವಾಗ ಅದು ಡೌಟ್ ಇತ್ತು. ಇವತ್ತು ಅದು ಕ್ಲಿಯರ್ ಆಯ್ತು. ವೇದದಲ್ಲಿ ಇಂಡೈರೆಕ್ಟ್ ಆಗಿ ಭಗವಂತನ ಬಗ್ಗೆ ಹೇಳಿದ್ದಾರೆ, ಆದ್ರೆ ಎಲ್ಲಾರು ಡೈರೆಕ್ಟ್ ಅರ್ಥ ಏನಿರುತ್ತೋ ಅದನ್ನ ಆ ದೇವ್ರನ್ನ ಅಂತಾನೆ ತಿಳ್ಕೊಂತಾರೆ.
ಆದ್ರೆ ದೇವೋತ್ತಮ ಪರಮಪುರುಷನ ತಿಳ್ಕೊಂಡಿಲ್ಲ, ಅದನ್ನ ಬರೀದೇ ಇದ್ದಿದ್ದಕ್ಕೆ ಅವ್ರಿಗೆ ತೃಪ್ತಿ ಆಗಿರ್ಲಿಲ್ಲ ಅಂತ. ಆ ಶ್ಲೋಕ ಓದ್ತಾ ಇರುವಾಗ ತುಂಬಾ ಅನುಮಾನ ಬರ್ತಾ ಇತ್ತು. ಇವಾಗ ಅದು ಕ್ಲಿಯರ್ ಆಯ್ತು ಪ್ರಭುಜಿ. ಹೌದು. ಹರೇ ಕೃಷ್ಣ. ಸರಿ, ಮತ್ತೆ ಯಾರಿಲ್ಲ ಅಂದ್ರೆ ನವೀನ್ ಪ್ರಭು ಕೇಳ್ಬೋದು ನಿಮ್ ಪ್ರಶ್ನೆ. ಹರೇ ಕೃಷ್ಣ ಪ್ರಭುಜಿ. ಹಾ ಹೇಳಿ. ಈಗ ಒಟ್ಟು ನಮ್ಮ ಈ ಲೌಕಿಕ ಜೀವನದಲ್ಲಿ ನಾವು ಈ ತರ ಎಲ್ಲವನ್ನು ಮಾಡ್ತಾ ಮಾಡ್ತಾ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು, ಪೂಜೆ ಪುನಸ್ಕಾರ ಮಾಡೋದು, ಈ ತರದೆಲ್ಲ ಮಾಡ್ತಾ ಇರ್ತೀವಿ. ಆದ್ರೆ ಈ ಕಷ್ಟ ಸಮಸ್ಯೆ ಇದು ಬಂದಾಗ್ಲೂ ಕೂಡ ನಾವು ಹೇಗೆ ಬಲವಾಗಿ ಭಗವಂತನ ಒಂದು ನಾಮಸ್ಮರಣೆ ಮಾಡೋದಕ್ಕೆ ನಾವು ಹೆಂಗ್ ಶಕ್ತಿ ಪಡ್ಕೋಬಹುದು? ಅದು ಒಬ್ರೇ ಮಾಡೋದು ಕಷ್ಟ, ಯಾಕಂದ್ರೆ ನಮ್ಮ ಒಬ್ಬರಲ್ಲಿ ಆ ಬಲ ಇಲ್ಲ. ಅದಕ್ಕೆ ಎಷ್ಟು ನಾವು ಭಕ್ತರ ಸಂಘದಲ್ಲಿ ಇರ್ತೀವಿ ಅಷ್ಟು ಇದು ತುಂಬಾ ಸುಲಭವಾಗುತ್ತೆ. ಈ ತರದ ಕಷ್ಟದ ಸಮಯದಿಂದ ದಾಟಿ ಬರ್ಲಿಕ್ಕೆ ಬಹಳ ಸುಲಭ ಆಗುತ್ತೆ. ಭಕ್ತರ ಸತ್ಸಂಗ ಅತಿ ಅವಶ್ಯಕ. ಸತ್ಸಂಗ ಮತ್ತೆ ಶಾಸ್ತ್ರ ಅಧ್ಯಯನ ಇವು ಎರಡಿದ್ರೆ ತುಂಬಾ ಸರಳವಾಗಿ ದಾಟಬಹುದು. ಮತ್ತೆ ಸತ್ಸಂಗದಲ್ಲಿ ಹರಿನಾಮ ಬಂದೇ ಬರುತ್ತೆ. ಸತ್ಸಂಗದಲ್ಲಿ ಹರಿನಾಮ ಬಂದೇ ಬರುತ್ತೆ. ಹರಿನಾಮ ಕೀರ್ತನೆ, ನಾಮ ಜಪ, ಸತ್ಸಂಗ ಮತ್ತೆ ಶಾಸ್ತ್ರ ಅಧ್ಯಯನ ಇಷ್ಟು ಮಾಡಿದ್ರೆ ಸಾಕು. ತುಂಬಾ ಈಸಿ ಇದೆ. ಪ್ರಭುಪಾದರು ಏನು ವಿಶೇಷವಾದ ಹೊಸ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟು ಮಾಡಿದ್ರೆ ಸಾಕು, ಎಲ್ಲ ಶಕ್ತಿ ಬಂದು. ಈಗ ಕೆಲವು ಸಲ ನಾವು ಭಾಗವಹಿಸ್ಬೇಕು, ಮಾಡ್ಬೇಕು, ಸತ್ಸಂಗದಲ್ಲಿ ತೊಡ್ಕೋಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೀವಿ. ಆದ್ರೆ ಪರಿಸ್ಥಿತಿ ನಮ್ಮನ್ನ ಕಟ್ಟಾಗ್ತಾ ಇರುತ್ತೆ. ಅವಾಗ ಎಂತ ಮಾಡೋದು? ಅದಕ್ಕೆ ನಮ್ ಜವಾಬ್ದಾರಿ ಇದೆ. ನಾವು ನಿಮ್ಗೆ ಹತ್ರ ಆಗುವಂತ ಸತ್ಸಂಗದ ವ್ಯವಸ್ಥೆ ಮಾಡಬೇಕು, ಅದು ನಮ್ ಜವಾಬ್ದಾರಿ. ಅಲ್ಲ, ನಿಮ್ ಜವಾಬ್ದಾರಿ ಅದೆಲ್ಲ ನಾ ಹೇಳ್ತಾ ಇರೋದು. ನಾವು ಹೆಂಗೆ ಇದ್ರಿಂದ ಒಟ್ಟು ಈಗ ನೋಡಿ ಮಾಡ್ಬೇಕು ಅಂತ ಮನ್ಸಿದ್ರುನು ಪರಿಸ್ಥಿತಿ ಒಂಥರ ನಮ್ಮನ್ನ ಈಗ ಎಷ್ಟೇ ಸಮಸ್ಯೆ ಇದ್ರು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವ್ ಏನಾದ್ರು ಹುಡುಕೆ ಹೋಗ್ತೀವಿ. ಈಗ ಬಹಳಷ್ಟು ಕೆಲಸ ಇದೆ, ಆದ್ರೆ ಏನೋ ಮಗು ಹುಷಾರಿಲ್ಲ, ಡಾಕ್ಟರ್ ಹತ್ರ ಹೋಗ್ಬೇಕು, ಏನಾದ್ರು ದಾರಿ ಹುಡುಕ್ತೇವಲ್ಲ, ಆವಾಗ ನಾವು ತುಂಬಾ ಕೆಲ್ಸ ಇದೆ, ತುಂಬಾ ಕಷ್ಟ ಇದೆ ಅಂತ ಹೇಳಿ ಅದನ್ನ ಮಿಸ್ ಮಾಡಲ್ಲ. ಅಥವಾ ಇನ್ನು ತನಕ ತುಂಬಾ ಕೆಲ್ಸ ಇದೆ, ಊಟ ಮಿಸ್ ಮಾಡ್ತಾ ಇದೀವಿ ಅಂತ ಆಗ್ತಾ ಇದೆ, ಅದಾಗ್ತಾ ಇಲ್ಲ.